ಡ್ರೈವರ್, ಕಾರ್ಗೇನಾಯ್ತು? ಮೇಡಮ್, ಸ್ವಲ್ಪ ಇಂಜಿನ್ ರಿಪೇರಿ ಆಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಎದೇಳಿ. ಹಲೋ, ಹಲೋ ಮೇಡಮ್, ಯಾಕೆ ಭಯ ಬೀಳ್ತಾ ಇದ್ದೀರಾ? ನಾನು ನಿಮ್ಮ ಥರ ಮನುಷ್ಯನೇ. ಕೂಲ್ ಡೌನ್, ಕೂಲ್ ಡೌನ್. ಹಲೋ ಹಲೋ ಮೇಡಮ್, ಹಲೋ ಹಲೋ ಮೇಡಮ್. ಮೇಡಮ್, ಏನ್ರಿ ನೀವು ಆಗೊಮ್ಮೆ ಈಗೊಮ್ಮೆ ಒಳ್ಳೆ ನಾಗೋವಲಿ ತರ ಓಡಾಡ್ತಾ ಇದ್ದೀರಾ? ದೆವ್ವ ಇದೆ ಇಲ್ಲಿ, ನನ್ನನ್ನೇ ಅವಾಗ್ಲಿಂದ ಫಾಲೋ ಮಾಡ್ತಾ ಇದೆ. ಪ್ಲೀಸ್ ಪ್ಲೀಸ್ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ. ನೀನೇ ಒಳ್ಳೆ ದೆವ್ವ ತರ ಕಾಣಿಸ್ತಾ ಇದೀಯಾ. ನಿನ್ನ ನೋಡಿ ನಾನ್ ಭಯ ಪಡ್ಬೇಕು. ಏನ್ ಹೇಳಿದ್ರಿ? ಏನೂ ಇಲ್ಲ, ಈಗಲೂ ನೀವು ದೆವ್ವ ಪವ ಅಂತ ಎದುರ್ತಾ ಇದ್ದೀರಲ್ಲ, ಅಷ್ಟೇ ಹೇಳಿದ್ದು. ಬನ್ನಿ ಹೋಗೋಣ. ಹಲೋ ಮೇಡಮ್, ಆ ಕಡೆ ಹೋದ್ರೆ ಸ್ಮಶಾನ ಬರುತ್ತೆ, ಈ ಕಡೆ ಬನ್ನಿ ಮನೆ ಬರುತ್ತೆ. ಈ ತಂಪೊತ್ತಿನಲ್ಲಿ ಹುಡುಗರನ್ನೆಲ್ಲ ಗಟ್ಟಿಯಾಗಿ ಇಟ್ಕೊಂಡ್ರೆ ಸುಡುಗಾಡಲ್ಲೂ ಮೂಡ್ ಬರುತ್ತೆ ರೀ. ಬಿಡ್ರಿ ರೀ. ಅಬ್ಬಾ, ಕಣ್ಣಲ್ಲೇ ಮಿಸ್ ಕಾಲ್ ಕೊಡ್ತಾಳೆ ಕಳ್ಳಿ. ಹೌದು, ನಿಮ್ಮ ಹೆಸರು ಏನಂತ ಹೇಳಲೇ ಇಲ್ಲ? ರಮ್ಯಾ. ಓಹೋ, ಮೋಹಕತಾರೆ ರಮ್ಯಾ. ಹಾಗೆ ಇದ್ದೀರಾ ಬಿಡಿ. ಏನಂದ್ರಿ? ಏನೂ ಇಲ್ಲ, ಇಷ್ಟೊತ್ತಲ್ಲೆಲ್ಲ ನಾವಿಲ್ಲಿ ಬರಬಾರ್ದು. ದೇವ್ಗಳು ಸಂಸಾರ ಮಾಡ್ತಾ ಇರ್ತವೆ, ಡಿಸ್ಟರ್ಬ್ ಮಾಡಿದ್ರೆ ನಮಗೆ ಮಹಾ ಪಾಪ ಬರುತ್ತೆ. ಬನ್ನಿ ಹೋಗೋಣ. ನೀವು ಮುಂದೆ ಹೋಗಿ, ನಾವು ಹಿಂದೆ ಬರ್ತೀವಿ. ರೀ ದೇವ ದೇವ ರೀ, ಹೋಯ್ತು ಬಿಡ್ರಿ. ಸುಳ್ಳು ಹೇಳ್ತೀರಾ?
ಹಾಗೇನಿಲ್ಲ, ಹಿಂದೆಯಿಂದ ತಪ್ಕೊಂಡ್ರಲ್ಲ ಚೆನ್ನಾಗಿತ್ತು, ಮುಂದೆಯಿಂದ ತಪ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಂತ ಹಾಗೆ ಹೇಳ್ದೆ ಅಷ್ಟೇ. ಏನ್ ಹೇಳಿದ್ರಿ? ಏನೂ ಇಲ್ಲ, ಬನ್ನಿ ಹೋಗೋಣ. ಡೈರೆಕ್ಟ್ ಒಂದು ಮಾತು ಹೇಳ್ತೀನಿ, ಕ್ವಾರ್ಟರ್ ಕುಡ್ದೇ ಇದ್ದಾಗ ಮೀಟರ್ ಮೈನಸ್ ಆಗಿ ಹಾರ್ಟಲ್ಲಿ ಪ್ರೀತಿ ಹುಟ್ಟಿದ್ರೇನು ಹೇಳ್ದೇ ಇರೋದು 1947 ಹಿಂದಿನ ಸ್ಟೈಲ್. ನಾವೊಂಥರ 24x7 ಸುವರ್ಣ ಚಾನೆಲ್ ಇದ್ದಂಗೆ, ನೇರ ದಿಟ್ಟ ನಿರಂತರ. ಮನಸ್ಸಿಂದ ಬ್ರೈನ್ಗೆ ಪ್ರೀತಿ ಹುಟ್ಟಿದೆ ಅಂತ ಮೆಸೇಜ್ ಬಂದಮೇಲೆ ಹಿಂದೆ ಮುಂದೆ ಅಕ್ಕಪಕ್ಕ ನೋಡಿದೆ ಡೈರೆಕ್ಟಾಗಿ ಹೋಗೋದೇ ನಮ್ಮ ಸ್ಟೈಲ್. ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಈ ಕನ್ನಡ ಪ್ರೇಮಿನ, ಮನಸ್ಸಿಂದ ಲವ್ ಮಾಡು ಈ ಹಳ್ಳಿಯ ಇದನ್ನ. ಸೊ I love you. ನಿನ್ಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳೋ ಹುಡುಗರಿಗಿಂತ ಪ್ರಾಣನೇ ಹೋಗೋ ಟೈಮಲ್ಲಿ ನನ್ನನ್ನು ಕಾಪಾಡಿದ್ಯಾ. ನಿನ್ನಂತ ಅಪರಂಜಿ ಎಲ್ಲೂ ಸಿಗಲ್ಲ. ನೀನ್ ನನಗ್ ಬೇಕು. ರಿಯಲಿ ರಿಯಲಿ ಐ ಲವ್ ಯು. ಬಂದರೆ ಏನೋ ಆತುರ, ಉಗುರಿಗೆ ಚಾಟಿಯ ಸುತ್ತುವ ತರಹ. ಬುಗುರಿಯ ಗಿರಗಿರ ಚಾಟಿಯ ಜರ ಜರ ಮಳ್ಳಿ ಮಳ್ಳಿ ನಿನ್ನ ಬೂದಿಯಾಗಿದೆ ಗಾಯ. ಅಮ್ಮ ಪ್ರಾಯ ಪ್ರಾಯ ಅಮ್ಮಮ್ಮಮ್ಮ ಪ್ರಾಯ, ಅಮ್ಮಮ್ಮ ಪ್ರಾಯ ಪ್ರಾಯ ಅಬ್ಬಬ್ಬ ಪ್ರಾಯ ಪ್ರಾಯ ಅಮ್ಮಮ್ಮ
ಸರ್? ಹೌದಾ ಸರ್? ನಿಜ ಹೇಳ್ತೀರಾ ಸರ್? ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದರಲ್ಲ ಬಸ್ ಸರ್. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಯ್ಯೋ ದೇವ್ರೆ, ಪಾಸ್ ಮಾಡ್ಬಿಟ್ಟಾರಪ್ಪ. ದೇವ್ರೇ, ನಿನ್ಗೆ 150 ಹಿಂಗೆ ಹೊಡಿತೀನಪ್ಪ ದೇವ್ರೇ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ಏ ನಿಂದಿರ್ಲ ಏನ್ಲ ಏನ್ಲ ಮುದೇವಿ, ನೆಲನು ಆಕಾಶ ನಂಗೆ ಕೆಕ್ಕರ್ಸ್ಕೊಂಡು ನೋಡ್ಬಿಟ್ಟು ಏನು ಹೇಳ್ದೇನೆ ಹಂಗೆ ಹೋಯ್ತಾ ಇದೀಯಾ? ಏನಿಲ್ಲಕ್ಕಲ್ಲ, ನಮ್ಮ ಪೇಪರ್ ಹೊರಸಿ ಮಾಡಿದವ ಎಲ್ಲಿಟ್ರು ಅವ್ನು ಇಲ್ಲ ಗೊತ್ತಾಗಿರಂತೆ. ಅದಕ್ಕೆ ಅವನಿಗೆ ಸ್ವಲ್ಪ ಕಷ್ಟ ಸುಖ ಮಾಡ್ತಿರಕ್ಕಲ್ಲ. ಬರ್ಲಾ? ಅಯ್ಯೋ ಮುದೇವಿ, ಯಾವನಾದ್ರೂ ಸತ್ತಿರ ನೀನು ಊತಾಗ್ತಾರಲ್ಲ, ಅವ್ನು ಹೇಳ್ಬಿಟ್ಟ, ನೀವು ಕೇಳ್ಬಿಟ್ರಿ. ಹೋಗ್ರ ರಿಸಲ್ಟ್ ನೋಡೋರ ಮುದೇವಿಗ್ಲ. ಬರಲಿ ಬಾ. ಮತ್ತೆ ನೀವೆಲ್ಲ ರಿಸಲ್ಟ್ ನೋಡೋ ಗಂಟ ನಾವೇನ್ ಬಿಲ ಬೇಕದು ಇಲ್ಲೇ ಹಿಡಿಯೋದು. ನಿಮ್ಮನ್ನೆಲ್ಲ ಇಲ್ಲಿ ಕರ್ಸಬೇಕಂತಾನೆ ಈ ಪ್ಲಾನ್. ಹೆಂಗೆ ಬರ್ಲ ಹೋಗೋಣ? 3 ಸಾವಿರ ಪಾಸ್ ಆಗಿರಲ್ಲ, ನನ್ನ ಮಕ್ಕಳು ರಿಸಲ್ಟ್ ನೋಡಕ್ ಬಿಡ್ತಾರೆ. ಹೋಗುವ. ಏನ್ಲಾ ಒತ್ತಾರೆ ಎದ್ದು ಗದೆ ತಕೋಗಿ ಹಸುಗಳು ಹುಲ್ ತಗೊಂಬ ಅಂತ ಅಂದ್ರೆ ಐಕೊಳ್ ಜೊತೆ ಊರ್ ಸುತ್ತಕ್ ಹೋಗಿದ್ಯನ್ಲಾ? ನಾನೇನು ಊರ್ ಸುತ್ತಕ್ ಹೋಗಿಲ್ಲ, ರಿಸಲ್ಟ್ ನೋಡಕ್ ಹೋಗಿದ್ದಿದ್ದು. ಮಗ ಪಾಸ್ ಆಗಿದ್ಯಾ ಅಲ್ವೇನ್ಲಾ? ಅವನ್ ಮಕ ನೋಡಿದ್ರೆ ಪಾಸ್ ಆಗಿದ್ದು ಒಂಥರ ಕಾಣ್ತಾನ. ಕೆಮ್ಮೆ ನೋಡೋಗಮ್ಮಿ. ಅವಯ್ಯ, ನಾನ್ ಬರೀ ಪಾಸ್ ಆಗಿಲ್ಲ, ಇಡೀ ನಮ್ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದೀವ್ನಿ. ಓ ಹೌದಾ? ನೋಡಿದ್ರೇನ್ರಿ ನನ್ ಮಗಿನ? ನೋಡಿವ್ನಿ. ಲೇ ಪಚ್ಚಿ, ನೀ ಫಸ್ಟ್ ರ್ಯಾಂಕ್ ಬಂದಿದ್ ಹೊಸಿ ಮೂಲೆಗಿಟ್ಟು ಹೋಗ್ಲಾ, ಗದೆ ತ ಹೋಗಿ ಹಸಿ ಗುಲ್ತಾರ್ಲಾ, ಹೋಗ್ಲಾ ಹೋಗು. ಥು, ಈ ಅಪ್ಪ ನನ್ನ ಅರ್ಥನೇ ಮಾಡ್ಕೊಳಲ್ಲ ಅಂತಾರ. ರೀ, ನಮ್ ಮಗುಗೆ ಮುಂದಕ್ಕೆ ಓದೋದಕ್ಕೆ ಶಾನೆ ಆಸೆ ಐತೆ ಅಲ್ವಾ? ಏ ಸುಮ್ನೆ ಕೂತ್ಕೊಳ್ಳಮ್ಮಿ, ನಿಂಗೇನು ತಿಳಿಯಕ್ಕಿಲ್ಲ. ಅವನಿಗೆ ಆಸೆ ಐತೆ ಅಂತ ನಮ್ ಕೈಲಿ ಅವ್ನು ಓದ್ಸಕ್ ಆಯ್ತದೆ ಅಂತೀಯ? ಏ ಹಂಗಂದ್ರೆ ಹೆಂಗ್ರಿ? ಇರೋದೊಬ್ಬ ಮಗ, ನಾವ್ ಗಳಿಸಿ ಕೂಡಿಟ್ಟಿರೋದೆಲ್ಲ ಅವನ್ಗೆ ತಾನೇ. ನೀ ಹೇಳೋದು ದಿಟ ಐತಿ. ನಾವು ಕೂಡಿಡೋಕಾದ್ರು ನನ್ನ ಬಿಟ್ರೆ ಈ ಮನೇಲಿ ದುಡಿಯೋಕಿನ್ಯಾರಿದಾರೆ ಹೇಳು? ಆ ಭಗವಂತ ಅವನ ಹಣೆಲ್ ಬರ್ದಂಗ ಆಯ್ತದೆ ಬಿಡು. ನೀ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಸುಮ್ನೆ ಮಲಕ್ಕೋ. ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ಲ, ಮತ್ತೆ ಆಗಲ್ಲ ಫೇಲ್ ಆಗಿದೆಯಾ? ನಾನೇನು ಎಕ್ಸಾಮ್ ಚೆನ್ನಾಗೇ ಬರ್ತಿದ್ದೆ ಕಣ್ಲಾ. ಆ ವ್ಯಾಲ್ಯೂಯೇಷನ್ ಮಾಡೋ ಬಡ್ಡಿ ಮಂಗ ಇಂತಿ ಕೂಡ ಜಗಳ ಮಾಡ್ಕೊಂಡ್ಬಿಟ್ಟು ನಾನು ಫೇಲ್ ಮಾಡ್ಬಿಟ್ಟವನಿ, ನೀನ್ ಪಾಸ್ ಮಾಡ್ಬಿಟ್ಟವನಿ ಕಣ್ಲಾ. ಬಿಟ್ರೆ ನಾನು ಬುಡಕೆ ಬತ್ತಾಕಲ್ಲ. ಏನ್ಲ ಪಚ್ಚಿ ಇಲ್ಲಿ ಬಂದ್ಬಿಟ್ಟವನೆ? ಬಾ ನೋಡುವ, ಬಾ ಹೋಗುವ. ಇದಾಕ್ಲ ಮುದೇವಿ, ಒಳ್ಳೆ ಮುಖನ ಕಣ್ಸದ್ ಮುಂಡೆ ತರ ಮಾಡ್ಕೊಂಡ್ ಕೂತಿದ್ಯಾ? ಏನಾಯ್ತಲಾ? ಏನೂ ಇಲ್ಲ ಬಿಡ್ಲಾ. ಏಯ್ ಏನಾಯ್ತು ಅಂತ ಹೇಳ, ನಾವು ನಿಮ್ ಕುಚ್ಚು ಕಣ್ಲಾ. ಏನಂತ ಹೇಳಿ ಕನ್ಲಾ, ನಾನು ಓದ್ಬೇಕಂತ ತುಂಬ ಶಾನೆ ಆಸೆ ಐತೆ. ಆದರೆ ನಮ್ಮ ಮನೆ ಪರಿಸ್ಥಿತಿ ಬೇರೆ ಸರಿಯಿಲ್ಲ ಕನ್ಲಾ. ನಾನು ಓದ್ಬೇಕಂದ್ರೆ ನಮ್ಮ ಅಪ್ಪಯ್ಯ ಬೇಡನಕ್ಕಿಲ್ಲ, ಏನಾದರೂ ಸಾಲ ಮಾಡಿ ಓದಿಸ್ತೈತೆ. ಆದರೆ ಹಂಗೆ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕನ್ಲಾ, ನನ್ನ ಮನಸ್ಸು ಒಪ್ತಾ ಇಲ್ಲ. ಮತ್ತೆ ಮುಂದೆ ಏನು ಮಾಡೋದು ಅನ್ಕೊಂಡಿದ್ದೀಯೇ? ಏನು ಮಾಡೋಕ್ಕಾಗಲ್ಲ, ನಾನು ಹಣೆ ಬರ ಇಷ್ಟೇ ಅಂದ್ಕೊಂಡು ನಮ್ಮ ಅಪ್ಪಯ್ಯನ ಕೂಡ ಸೊಯ್ದೆ ಕಟ್ಕೊತ ಇರ್ತೀನಿ ಬಿಡ್ಲಾ. ಹೇಯ್ ಎಲ್ರೋ ಟೋನಿ? ಹಾ, ಇನ್ನೊಂದ್ಸಲ ಹೇಳು. ಟೋನಿ ಎಲ್ರೋ? ಎಲ್ರೋ ಟೋನಿ? ಅವನ್ ಬರೇ ಟೋನಿ ಅಲ್ಲ, ಸೈಕೋ ಟೋನಿ. ನೀನೇನಾದ್ರೂ ಅವ್ನ ಕೈ ಸಿಕ್ಕಿದ್ರೆ ತೋಪಾಗಿ ಹೋಗ್ತೀಯ.
ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಹುಲಿ ಬೇಟೆನ ಹುಡ್ಕೊಂಡು ಹೋಗೋದು ಹಳೆ ಸ್ಟೈಲು. ಬೇಟೆನೆ ಹುಲಿನ ಹುಡ್ಕೊ ಬಂದಿರೋದು ಹೊಸ ಸ್ಟೈಲು. ಈ ಬೋನಲ್ಲಿ ನಾನೇ ಹುಲಿ, ನೀನೇ ಬೇಟೆ. ಹೇಳು, ಯಾಕೆ ಹಿಂಗ್ ಮಾಡ್ದೆ? ನೀನ್ ಹೇಳ್ದಿರೋ ಹೋದ್ರೆ ಇಲ್ಲೇ ಊತಾಕ್ಬಿಡ್ತೀನಿ. ಹೇಳು. ಯಾರ ಇವನು? ನಿನಗೆ ಯಾಕೆ ಹೊಡೆಯಕ್ ಬಂದ? ಇವನು ನಾ ಶತ್ರು ಕಣೋ. ಮೊದಲನೇ ದಿನ ಕಾಲೇಜ್ ಬಂದಾಗ ಇವನು ಹೇಗಿದ್ದ ಗೊತ್ತಾ? ಅಬ್ಬಾ, ಪ್ಯಾಟೆನಲ್ಲಿ ಇಷ್ಟು ದೊಡ್ಡ ಕಾಲೇಜ್ ಐತೆ ಅಂತ ನಮ್ಮ ಅವನಿಗೆ ಇವತ್ತೇ ಕನ್ನಲ್ಲ ಗೊತ್ತಾಗಿದ್ದು. ಇದೇ ಜಾಗ ನಮ್ಮ ಹಳ್ಳಿಯಾಗಿದ್ದಿದ್ರೆ 12 ಎಕರೆ ಗದ್ದೆ ಮಾಡ್ಕೊಂಡು ಆರಾಮಾಗಿರ್ಬೋದು ಅಲ್ವೇನ್ಲ? ಅಯ್ಯೋ ಮೂದೇವಿ, ಹಳ್ಳಿ ಬಿಟ್ಟು ಪ್ಯಾಟಾಗಿ ಬಂದಿದ್ವಿ. ಈಗ ನೀನು ಗದ್ದೆ ಬುದ್ಧಿ ನಾವು ಸೈಡ್ಗಿಟ್ಟು ಹೊಸ ಸಿಟಿಲಿ ಬಿಟ್ಟು ನೋಡ್ಲಾ? ಅಬ್ಬಬ್ಬಬ್ಬ, ಎಂತೆಂತ ಪರಿಮಳಗಳು ಘಮ್ ಅಂತಿದ್ದಾವೆ. ಸಿಕ್ಬಿಟ್ರೆ ಕಚ ಮಚ ಕಚ ತಿಂದಾಕ್ಬಿಡ್ತೀನಿ ಕಳ. ಯಾರು ಇವಳು ಜಿಲೇಬಿ? ಈಗ ತಾನೆ ಬಾಳಿಂದ ಎತ್ತಂಗ ಅವಳೆ. ಸಿಕ್ಕಿದ್ರೆ ಕೊಡ್ತೀನಿ ಒಂದು ಗುಲಾಬಿ. ಬಾಯ್ ಫ್ರೆಶ್ ನಾವು ಬ್ರಷ್ ಗಿಶ್ ಮಾಡಕ್ಕಿಲ್ಲ, ಏನಿದ್ರು ಬೇವಿನ ಕಡ್ಡಿ ಮಾತ್ರ. ಸ್ವಲ್ಪನೂ ಉಪ್ಪು ಖಾರ ತಿನ್ನಲ್ವಾ? ಓ, ನಮ್ಮವ್ರ ಅಂಗಡಿ ನೋಟ್ಲಲ್ಲಿ ಬೇಜಾನ್ ಉಪಕಾರ ಆಗ್ತಾರೆ. ಬರೀ 15 ರೂಪಾಯಿ ಮಾತ್ರ. ನಿಂಗೂ ಬೇಕು? ಓ, ನೀವು ಹಳ್ಳಿ ಹುಡುಗ್ರ? ನಂಗೆ ಗೊತ್ತೇ ಇರ್ಲಿಲ್ಲ. ಹೌದಕ್ಕೋ, ಅದ್ ಹೆಂಗೆ ಹೇಳ್ದೆ? ಅಕ್ಕ ಅನ್ಬಿಟ್ಯಾ? ಅವ್ನು ಸರಿಯಾಗಿ ಹೇಳಿದಾನೆ ಬಿಡು. ಅವ್ನು ನಂಗೆ ಬಾಮ ಇದ್ದ, ಅವ್ನು ನಿನ್ನ ಅಕ್ಕ. ಹಾಗಾದ್ರೆ ನೀನ್ ನನ್ಗೆ ಬಾಯ್ ಬಾಯ್. ನನ್ನ ಮಗನೆ ಜಿಲೇಬಿ ಬೇಕಂತೆ, ಜಿಲೇಬಿ. ಥೂ ಅಡಿಯ, ಈ ಕರಿ ಮುಸುಡಿಗೆ ಹುಡುಗಿ ಬೇಕಂತ. देखो टोनी साले को 18 19 ಓಯ್ 20 ಬಾರೋ ಇಲ್ಲಿ. ರೈಟ್. ಏಯ್, ಎಂದ ಊರ್ರ ನೀ? किधर से आए रे तू? ಏಯ್, ಏನ್ಟ್ರಾ ಕಾಲೇಜ್ಗೆ ಗೊತ್ತಾ? ಒಂದೇ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳೋಣ. ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಬೌದ್ಧ ರಕ್ತ, ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ. ನಮ್ಮಲ್ಲಿರೋದು ಒಂದೇ ಒಂದು ರಕ್ತಣ, ಅದೇ ಮನುಷ್ಯನ ಕೆಂಪು ರಕ್ತ ಅನ್ಕೊಂಡ್ರೆ ಹಳ್ಳಿ ಐದ ನಾನು. ಯಾಕಣ್ಣ ಕರ್ನಾಟಕದ ಇದ್ಕೊಂಡು ಕನ್ನಡ ಮರಿತೀರಾ? ದೇಶ ಅಂದ್ರೆ ಭಾರತ, ರಾಜ್ಯ ಅಂದ್ರೆ ಕರ್ನಾಟಕ, ಭಾಷೆ ಅಂದ್ರೆ ಅಪ್ಪಟ ಅಪ್ಪಟ ಕನ್ನಡ. ಕನ್ನಡದಲ್ಲಿ ಹೇಳ್ರ ನಾವು ಏನ್ ಬೇಕಾದ್ರೆ ಕೇಳ್ತೀನಿ. ಅದ್ ಬಿಟ್ಟು ಬೇರೆ ಭಾಷೆಲಿ ಹೇಳ್ರೆ ನಮ್ಮ ಮಾವನೇ ಕೇಳಕ್ಕಿಲ್ಲ ನಾವು. ಅಯ್ಯೋ ಸಾರಿ ಕನ್ನಡವು, ನೀವು ಇಷ್ಟು ದೊಡ್ಡ ದೇಶ ಪ್ರೇಮಿ ಅಂತ ಗೊತ್ತಿರ್ಲಿಲ್ಲ, ಕ್ಷಮಿಸ್ಬಿಡಿ. ನೀವು ಹಳ್ಳೆ ಇದಲ್ವಾ? ಕನ್ನಡ ಪ್ರೇಮಿ. ಆಯ್ತು, ಕನ್ನಡದಲ್ಲೇ ಹೇಳ್ತೀನಿ. ಗುರು ನನ್ಗೊಂದು ಮಿಸ್ಟರ್ ಹಳ್ಳಿ ಅವ್ರೆ, ಇವಾಗ ಎಸ್ನಲ್ವಾ ಲೈಟ್ರು? ಅದೇ ಬೆಂಕಿ ಹಚ್ಚೋದು, ಅದನ್ನ ಕುಂಟುಕೊತ್ತಾ ಹೋಗಿ ಕುಂಟುಕೊತ್ತಾ ತಗೊಂಡು ಬನ್ನಿ. ಓ ಅಷ್ಟೇನಾ? ನಮ್ಮೂರ ಹೆಣ್ಣೆಕ್ಕಳ ಜೊತೆ ಬೇಜನ್ ಆಡ್ಬಿಟ್ಟಿದ್ದೀನಿ. ಲಪಟ್ ಲಪಟ್. ಏಯ್ ಕಾರ್ಟೂನ್, ಸೂಪರ್ ಸೂಪರ್ साले ऐसे ಲೇ ಸಿದ್ಲಿಂಗ, ಚೊಂಬಿಲ್ದೇನೆ ಬಾತ್ರೂಮ್ ಕೂತ್ಬಿಟ್ಟಿದ್ಯಲ್ಲೋ, ಅದು ಇಷ್ಟು ಜನರ ಮುಂದೆ. ಥೂ, ನಾಚಿಕೆ ಮನೆ ಮಾರಿದಿಲ್ಲ ನಿಂಗೆ? ನಾನೆಲ್ಲ ಕೂತಿದ್ದೀನಿ, ನೀನ್ ಕುಂಟ ಕಳ್ಸಿರಲ್ಲ. ಅವ್ರೆ ನಾನು ನಿರೀತಿ ಕೂರ್ಸಿರೋದು. अरे साले कुंटो ಯಾಕೆ ಕುಂಟ ಬಚ್ಚಿ ಮತ್ತೆ ಬಚ್ಚಿ ಬಚ್ಚಿ देखो टोनी
ಶೋ ಅವ್ರು ಹೇಳ್ತಾರೆ ಅಂತ ಹೇಳೋದೆಲ್ಲ ಮಾಡ್ಬಿಡೋದೇನಾ? ಇದು ಸಿಟಿ. ಇಲ್ಲಿ ಗಂಡೆದೆಯಿಂದ ಗುಂಡಿ ಬಿಚ್ಚಿ ರಾಜ್ಯಭಾರ ಮಾಡಿದ್ರೆ ಮಾತ್ರ ಬಾಳಕ್ಕಾಗೋದು. ಬಾ ನನ್ ಜೊತೆ. ಸಿನಿಮಾಲ್ ಮಾಡ್ತಾರೆ ಅಂತ ನೀವು ಕೂಡ ಮಾಡ್ತೀರಾ? ಸಿನಿಮಾನೇ ಬೇರೆ, ಜೀವನನೇ ಬೇರೆ. ಒಬ್ಬ ಅಮಾಯಕ ಹಳ್ಳಿ ಹುಡುಗನಿಗೆ ಈ ರೀತಿ ಗೋಳಿಕೊಂತ ಇದ್ರಲ್ಲ, ನಿಮಗ್ ಸ್ವಲ್ಪನಾದ್ರೂ ಮನ್ಸಾಕ್ಷಿ ಅನ್ನೋದೇ ಇಲ್ವಾ? ಛೇ, ನಿಮ್ಮಂತ ಕೆಟ್ಟ ಸ್ಟೂಡೆಂಟ್ ಇರೋದ್ರಿಂದಾನೆ ಇಂತ ಒಬ್ಬ ಒಳ್ಳೆ ಸ್ಟೂಡೆಂಟ್ ಹಾಳಾಗ್ತಿರೋದು. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದು ಇಟ್ಕೊಳ್ಳಿ. ನೀವಂತೂ ಓದಕ್ ಬಂದಿಲ್ಲ, ಅಟ್ಲೀಸ್ಟ್ ಓದಕ್ ಬಂದವ್ರನ್ನ ಓದಕ್ ಬಿಡಿ. ಏ ಲಡ್ಕೆ, ನಮ್ಗೆ ನಿಮ್ದು ಮಾನವ ಮರ್ಯಾದೆ ಬಗ್ಗೆ ಫಿಲಾಸಫಿ ಹೇಳ್ತೀರಾ? ಓ, ಅವನು ಹಳ್ಳಿ ಹುಡುಗ, ಅವನ್ನ ಗೋಳಿಕೊಂಡ್ರೆ ತಪ್ಪಲ್ಲ. ಮತ್ತೆ ನೀನು ಸಿಟಿ ಹುಡುಗಿ ತಾನೇ, ನಿನ್ನ ಗೋಳಿಕೊಂಡ್ರೆ ತಪ್ಪು ಅಲ್ಲ ಅಲ್ಲ? ಮತ್ತೆ ಯಾಕೆ ತಡ? ನಮ್ದಕ್ಕೆ ಪಿಚ್ಗೆ ರೆಡಿ ಇದೆ, ನಿಮ್ದಕ್ಕೆ ರೆಡಿನಾ ಕ್ರಿಕೆಟ್ ಆಡೋಕೆ? ಸಾರಿ ಮೇಡಮ್, ನಮ್ಮ ಹುಡುಗ ಬಿರಿಯಾನಿ ಮತ್ತಲ್ಲಿ ಸ್ತ್ರೀಗೆ ಯಾವ ರೀತಿ ಗೌರವ ಕೊಡ್ಬೇಕನ್ನ ಮರ್ತಿದ್ದಾನೆ. ಇನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ, ಜಸ್ಟ್ ಲೀವ್ ಇಟ್. ಇಂಥ ಸದಾರಾಮೆ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಮೈಂಡ್ ಇಟ್. ಏ ಮೇರಿ ಜಾನ್, ಬಂದೆ 10 ನಿಮಿಷ. ಪಚ್ಚಿ ಬಾರ ಹೋಗೋಣ. ಟೋನಿ, 10 ನಿಮಿಷ ಕೆಲಸ ಐತೆ ಕಣ, ಬರ್ತೀನಿ ಕಣ. ಸಲೀಂ, ಸಲೀಂ, ನಿಮ್ದು ಲಡ್ಕಿ ಹತ್ರ ಮಾತಾಡಿದ್ರೆ ನಮ್ದು ಕೆನೆಗೆ ಹೊಡಿತೀಯಾ? ಇವತ್ತೇ ಗೊತ್ತಾಯ್ತು ನೀನು ಫ್ರೆಂಡ್ಶಿಪ್ಗೆ ಏನು ಮರ್ಯಾದೆ ಕೊಡ್ತೀಯಾ ಅಂತ. ಲವ್ ಮುಟ್ಟಾಳ್ ಸಲೀಮಾ, ಬೆಣ್ಣೆ ಥರ ಇರೋ ಹುಡುಗಿಗೆ ನನ್ನ ಮುಟ್ಬೇಕು ಅಂದ್ರೆ ನಿನ್ ಕೆನ್ನೆ ಮುಟ್ಟಿ ನಾನು ಉಳವನಾಗ್ಬೇಕು. ಎಷ್ಟೋ ಹುಡುಗಿನ ಲವ್ ಮಾಡಿದೆ, ಅವ್ರ ಪಕ್ಕನೂ ಮಲ್ಕೊಂಡೆ. ಎಲ್ಲ ಹುಡುಗಿರ್ನು ಇಟ್ಕೋಬೇಕು ಅನಿಸ್ತಾ ಇತ್ತು, ಕಟ್ಕೋಬೇಕು ಅಂತ ಅನಿಸ್ತಾನೆ ಇರಲಿಲ್ಲ. ಆದ್ರೆ ಇವಳನ್ನ ನೋಡಿದ ಕ್ಷಣದಿಂದ ಕಟ್ಕೊಂಡ್ರೆ ಇವಳನ್ನೇ ಕಟ್ಕೋಬೇಕು ಅನಿಸ್ತಾ ಇದೆ. ಯಾರಿಗೂ ಅಂಜಿದ ಇರೋ ಅಂಜದ ಗಂಡದೆ, ಇವಳನ್ನ ನೋಡಿ ಅಂಜಿದೆ ಅಂದ್ರೆ ನನಗೆ ಇವಳು ಬೇಕು. ಇವತ್ತಿಂದ ಈ ಕ್ಷಣದಿಂದ ಅವಳು ನನ್ನವಳು. ನಾನು ಬಿಟ್ರೆ ಅವಳನ್ನ ಗಾಳಿನೂ ಕೂಡ ಸೋಗ್ಬಾರ್ದು. ಓಕೆ? ಸೈಲೆನ್ಸ್ ಡಿಯರ್ ಸ್ಟೂಡೆಂಟ್ಸ್. ಕನ್ನಡ. ಐ ಆಮ್ ಸಾರಿ. ನೀವೆಲ್ಲ ಕನ್ನಡದ ಕಣ್ಮಣಿಗಳಲ್ವಾ? ನಾನು ನಿಮ್ಮ ಇತಿಹಾಸದ ಉಪನ್ಯಾಸಕ. ನನ್ನ ಹೆಸರು ವಿಜಯ ರಾಜೇಂದ್ರ ಬಹದ್ದೂರ್. ಯಾವ್ದೂರು? ಯಾವನ್ಲೆ ಅವನು? ಸುಮ್ಗೆ ಇರ್ರಮ್ಮ. ಎಲ್ಲಿಗ್ ಬಿಟ್ನೋ? ಸರ್, ಅದೇ ದೂರ ಅಂತಿದ್ರಲ್ಲ, ಅಲ್ಲಿಗ್ ಬಿಟ್ರೆ. ಲೇ ದೂರಲ್ಲ ಕಣೋ, ದೂರಲ್ಲ. ವಿಜಯ ರಾಜೇಂದ್ರ ಬಹದ್ದೂರ್. ಇವ್ರ ಹೆಸರು ವಿಜಯ ರಾಜೇಂದ್ರ ಬಹದ್ದೂರ್ ಅಂತೆ. ಯಾರಾದ್ರೂ ನಾಗಾವಲಿ ಇದ್ರೆ ಓಡೋಗ್ಬಿಡ್ರಿ, ಕಚ್ಬಿಟ್ಟಾನು. ಈ ನನ್ ಮಗ ಬರ ಇಲ್ಲೇ ಅವನೇ. ಮೇ ಐ ಕಮ್ ಇನ್ ಸರ್? ಬಂದ್ಲು ಸರ್, ಬಂದ್ಲು ಸರ್. ಶಕುಂತಲಾ. ಸಮಾಧಾನ. ನೀನೇನಾ ಶಕುಂತಲಾ? ಅಲ್ಲ, ನಾನ್ ಶಶಿಕಲಾ. ಲೇ ಮುಟ್ಟಾಳ್ರ, ಅವಳು ಶಕುಂತಲ ಅಲ್ಲ ಕಣ್ರೋ, ಶಶಿಕಲಾ. ಶಟಪ್ ಅಂದ್ರೆ ಬಾಯ್ ಮುಚ್ಚಿ ಸರ್. ಹಾಯ್ 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 ಹಾಯ್. ಜಿಲ್ 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 ಜಿಲ್. ಹೊಸ ಸ್ಟೂಡೆಂಟ್ಸ್ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೊಂತೀನಿ. ಅಂಡರ್ಸ್ಟ್ಯಾಂಡ್? ಸಿದ್ದು ಇವಳು ನೆಂಕಾರ ಮಾಡ್ಬಿಟ್ಟಿಲ್ಲ. ಅಮಿತಾ, ಅಲ್ಲಿ ನೋಡ್ಲ, ನಮ್ 3 ಕೆರೆ ಪರಿಮಳ ಕಳ ಪ್ಯಾಟೆಗೆ ಬಂದು ಎಳ್ನೀರ್ ಕೊಸ್ತಾವಳೆ. ಎಳ್ನೀರ್ ಏನ್ ಸೈಜ್ ಇದೆ! ಹಿಡಿದ್ರೆ ಕೈ ತುಂಬಾ, ಕುಡಿದ್ರೆ ಬಾಯಿ ತುಂಬಾ ಕಲ. ಲೇ, ಎಳ್ನೀರ್ಗೂ ಎಳೆನಿಂಬೇಕಾಗಿ ವ್ಯತ್ಯಾಸ ಆಗೋದಿಲ್ವನ? ಬಾ ಕೊಡಿಸ್ತೀನಿ. ಏನೇ ಪರಿಮಳ, ಕೆರೆಯಲ್ಲಿ ಪಂಚ್ ಕೊಟ್ಟು ಪಂಚುಲಾಗಿ ಪ್ಯಾಟೆಗೆ ಬಂದು ಎಳ್ನೀರ್ ಮಾಡ್ತಿದ್ಯಾ? ಓಹೋ ದೇವ ಮಾನವರೇ, ಏನು ಅವತ್ ಕೆರೆಲ್ ಕೊಟ್ಟಿದ್ ಮಾಂಜ ತಗೊಂಡು ನಾಪತ್ತೆ ಆಗ್ಬಿಟ್ಟಿದ್ದೆ. ಹಳ್ಳಿಲ್ ಕಿಸಿಕಾಗಲ್ಲ ಅಂತ ಪ್ಯಾಟೆಲ್ ಏನ್ ಕಿಸಿತ್ಯೋ ಮೂದೇವಿ? ಹಳ್ಳಿಲಿ ಕೇಳಕ್ಕೆ ಕಳೆ ಇರ್ಲಿಲ್ವಂತೆ. ಪ್ಯಾಟೆಲಿ ಹೊಗೆ ಬಂದು ಬಂದು ಊರ್ ತುಂಬಾ ಹುಲ್ಲು ಬೆಳ್ಕೊಂಬಿಟ್ಟೈತೆ. ಕೀತಾಕಣ ಅಂತ ಬಂದಿದೆ. ಬೌ ನಿಂಗ್ಯಾಕಮ್ಮ, ಒಂದ್ ಎಳ್ನೀರ್ ಕೊಚ್ಚಾಕಮ್ಮ. ಏನೋ ಬೇಕು? ಯಾಕೋ ಮಾತ್ ಬರಲ್ವಾ?
ಹಲೋ ಅವಯ್ಯ, ಹೇಗಿದೀಯಾ? ನಾನು ಕಣ್ಲ ಮಗ, ನಿಮ್ಮವ್ವ. ಗೊತ್ತಾಯ್ತು ಹೇಳವೋ. ಯಾಕವ್ವ ಒಂಥರ ಮಾತಾಡ್ತಾ ಇದೀಯಾ? ಮೈಗೆ ಹುಷಾರಿಲ್ವಾ? ಹಂಗೇನಿಲ್ಲ ಮಗ, ಸಂದಾಗಿವ್ನಿ. ಮಗ, ಹೊತ್ತಿಗೆ ಸರಿಯಾಗಿ ಊಟ ಮಾಡ್ತಿದ್ಯಾ ಮಗ? ಹೂ ಕಣವೋ, ಮಾಡ್ತಾ ಇದ್ದೀನಿ. ಅಪ್ಪಯ್ಯ ಹೇಗಿದ್ದಾರೆ? ಸಂದಾಗಿದ್ದೀವಿ. ನೀನ್ ನಮ್ ಚಿಂತೆ ಬಿಟ್ಟು ನೀನ್ ಚಂದಾಗಿರು ಮಗ. ಅವಯ್ಯ, ನಿಮ್ಮನ್ನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಿದೆ ಕಣವೋ. ಪರೀಕ್ಷೆ ಮುಗಿಸ್ಕೊಂಡು ಕೂಡ್ಲೇ ಬರ್ತೀನಿ ಕಣವೋ. ಆಯ್ತು ಮಗ, ಫೋನ್ ಮಡಗ್ತೀನಿ. ಆಯ್ತು ಕಣವ. ಏನಪ್ಪ ಮೈದ, ಕೋಳಿ ಕಾಳಾಗ್ತಿದ್ಯಲ್ಲ. ತಿಂತ ಕಾಳು ತಿನ್ನೋದು ಇಲ್ದ ಬಂತಲ್ಲ ಮೂದೇವಿ. ಚಿತ್ರಾನ್ನ ತಿಂತ ನೋಡಲ್ಲಿ. ನೀವಿಬ್ರು ಯಾವಾಗ್ಲೂ ಒಟ ಅಂತಿರ್ತೀರಾ, ಬಟ್ ಪಚ್ಚಿ ಯಾಕೆ ಸೈಲೆಂಟ್ ಆಗಿರ್ತಾರೆ? ನಿಂಗೆ ಗೊತ್ತಿಲ್ಲ ಅಲ್ವಾ, ಇವನು ಇದಾನಲ್ಲ, ಇವನು ಸೈಲೆಂಟ್ ಸೆನ್ಸಾರ್ ಕಿಲ್ಲಿಂಗ್ ಮಂಜಪ್ಪನ ಮೊಮ್ಮಗ. ಅದಕ್ಕೆ ತುಂಬ ಸೈಲೆಂಟು. ಏ ಚೆಲೆಗಳ, ನೆನ್ನೆ ನಿಮ್ಗೆಲ್ಲ ಹೇಳಿರ್ಲಿಲ್ವಾ ಪ್ರೀತಿ ನನ್ನೋಳ ಅವಳ ಜೊತೆ ಯಾರಿರ್ಬಾರ್ದು ಅಂತ? ಏ ಹಳ್ಳಿ ಇದ, ಏನು ನಮ್ದು ಟೋನಿಗೆ ಹಂಗೆ ಗುರ್ಗುಟ್ಕೊಂಡು ನೋಡ್ತೀಯ? ಕಣ್ಣಿಗೆ ಕಿತ್ತಿ ಗೋಲಿಗೆ ಆಡ್ಬಿಡ್ತೀನಿ, ಹುಷಾರ್. ಏಯ್, ಮಾತಲ್ಲಿ ಹೇಳಿದ್ರೆ ನಮ್ದು ಬರೀ ಬಿಲ್ಡಪ್ ಅನ್ಕೊಳ್ತಾರೆ. ಬಾರ ಸೈಡ್ಗೆ ಜೋಕರ್. ನನ್ನ ಮಗನೇ, ಹೇಳಿಲ್ವಾ ಮೊದಲೇ ನಿನಗೆ? ನಿನ್ನೆ ಹೇಳಿಲ್ವ ನಿನಗೆ? ಅವ್ರ ಜೊತೆ ಸೇರಬೇಡ ಅಂತ ಹೇಳಿಲ್ವ ನಿನಗೆ? ಹೇಳಿದೆ ತಾನೆ ನಮ್ಮ ಹುಡುಗಿ ತಂಟೆಗೆ ಬರಬೇಡ ಅಂತ. ನನ್ನ ಮಗನ ಇವತ್ತೇ ಲಾಸ್ಟು. ನಮ್ಮ ಹುಡುಗಿ ತಂಟೆಗೆ ಬಂದ ಅಂದ್ರೆ ಇವತ್ತು ಕೈ ಮುರಿದಿದ್ದೀನಿ, ನಾಳೆ ಕಾಲು ಮುರಿತೀನಿ. ಪಚ್ಚಿ, ಏನಾಯ್ತು ಪಚ್ಚಿ? ಬ್ಲಡ್ ಬರ್ತಾ ಇದೆ. ಸೀತಕ್ಕ, ನಿನ್ ಮಗ ಪ್ಯಾಟೆಗೆ ಹೋಗಿದ್ದಾನಂತೆ, ಚೆನ್ನಾಗಿದ್ದಾನೇನವ? ಸಂದಾಗ ಅವನಂತಮ್ಮಿ ಮೊನ್ನೆ ಫೋನ್ ಮಾಡಿದ್ದ, ಪರೀಕ್ಷೆ ಮುಗಿಸಿ ಬತಾವನಂತೆ. ಓ, ಅಂತ ಮಗನ್ನೆತ್ತಿರಕ್ ಪುಣ್ಯ ಮಾಡಿರ್ಬೇಕು ಬಿಡವ. ಎಲ್ಲ ದೇವ್ರಿಚ್ಛೆ. ಈಗೇನೋ ಸಂದಾಗವನೆ, ಮುಂದೆ ಹೆಂಗಿರ್ತಾನೋ ಯಾರಿಗ್ ಗೊತ್ತು. ಬನ್ನಿ ಹೋಗವ, ಅಟ್ಟಿತವ, ಭಾಳ ಕೆಲಸ ಐತೆ. ಮಳೆಯಾಗಿ ಬಂದೆ ನೀ, ಒಲವನ್ನು ತೋರಿದೆ, ಕನಸಲ್ಲೋ ನಿನ್ನ ಹುಡುಕೋತಾ ಬಂದಿರ.
ಅಯ್ಯೋ ಪಚ್ಚಿ. ಏನಕ್ಕಪ್ಪ ಬಂದ್ಲಿಲ್ಲಿ? ಪಚ್ಚಿ ಪಚ್ಚಿ ನಿಂತ್ಕೊಳ್ಳೋ ಪಚ್ಚಿ. ಏನ್ ಪಚ್ಚಿ ನೋಡಿ ನೋಡ್ದೆ ಇರೋ ತರ ಹೋಗ್ತಾ ಇದ್ಯಾ? ಇಲ್ಲಪ್ಪ ನಾನ್ ನೋಡಿಲ್ಲ. ಹೇ ಪಚ್ಚಿ ನಿಂತ್ಕೊಳ್ಳೋ. ನನ್ ಕಷ್ಟ ನನ್ಗೆ. ಹೇ ಪಚ್ಚಿ. ಅಯ್ಯೋ ಪೆದ್ದು, ನಿಂಗ್ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಆಯ್ತು ಬಾ ಕುತ್ಕೋ, ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡಪ್ಪ, ಬರೀ ನಿನ್ ಜೊತೆ ಮಾತಾಡ್ತಾ ಊಟ ಮಾಡಿದಕ್ಕೆ ನಾಯ್ ಕೊಡ್ದಂಗ್ ಕೊಡ್ದವನೆ. ಇನ್ನ ನೀನಿಂದ ಕುತ್ಕೊಂಡ್ ಬಂದ್ಬಿಟ್ರೆ ಅಷ್ಟೇ. ನೀನ್ ಅವನಿಗೆ ಭಯ ಪಡ್ತಿದ್ಯಾ? ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮದಕರಿ ನಾಯಕ, ಕೆಂಪೇಗೌಡ ಇಂಥ ಮಹಾನ್ ವೀರಾದಿ ವೀರರು ಹುಟ್ಟಿದ ನಾಡಲ್ಲಿ ಹುಟ್ಟಿದ ಕನ್ನಡಿಗ ನೀನು. ಅಂಥದ್ರಲ್ಲಿ ನಿನಗ್ ಭಯನಾ? ನೀನ್ ನಿಜವಾಗ್ಲೂ ಈ ಕನ್ನಡ ಮಣ್ಣಿನ ಮಗನಾದ್ರೆ ಬಂದ್ ಗಾಡಿ ಕೂತ್ಕೋ. ಹೌದಲ್ಲ, ನನ್ಗ್ಯಾಕ್ ಭಯ? ಸರಿಯಾಗಿ ಕೂತ್ಕೊಳ್ಳೋ. ಮೇಡಮ್, ನಾನು ಕೂತ್ಕೊಂತೀನಿ ಅಂತ ಹೇಳ್ದೆ, ಹಿಂಗೆ ಕೂತ್ಕೊಂತೀನಿ ಅಂತ ಹೇಳಿಲ್ಲ. ಸುಮ್ನೆ ನಡೀರಿ. ಒಳ್ಳೆ ಕರ್ಮ. ಆ ಹುಡುಗಿರು ಕಾಣಿಸ್ತಾರಲ್ಪ. ಛೇ, ಏನ್ ಹಂಗಿರದಲ್ಲ? ಅಯ್ಯೋ ಲೂಸ್ ನನ್ ಮಗನೇ. ಪರಿಮಳ ಕಾಲೇಜು ಬಂದಿದೆ. ಪರಿಮಳ ಕಾಲೇಜು ಬಂದಿದೆ ಕಣೋ. ಎಲ್ಲೋ ಎಲ್ಲೋ ಎಲ್ಲ ಬಂದಿದೆ. ಎಲ್ಲೋ ಕಣ್ಣು ಬೇಡ ನೋಡು. ಎಲ್ಲೋ ಎಲ್ಲ ಕಂಟಲ್ಲ. ಅಲ್ಲಿ ಕಣೋ. ಅಲ್ಲಿ ಬಂದು ಹೇಳ ಕಣೋ. ಹೋಗುವ. ಅಯ್ಯಯ್ಯೋ, ಬಯಸದೆ ಬಂದ ಭಾಗ್ಯ ಕಣೋ ಬಮ್ಮೈದ. ಚಿಕ್ಕು 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 ಸ್ಟಾಪ್. ಪರಿಮಳ ಏನು ಸಂಪ ಬೆಳ್ಕೊಂಬಿಟ್ಟೋಳ. ಏನೇ ಪರಿಮಳ, ಎಳ್ನೀರು ಕೊಚ್ಚೋದ್ ಬಿಟ್ಟು ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ? ಎಳ್ನೀರ್ ಕೊಚ್ಚೋರು ಓದಬಾರ್ದು ಅಂತ ರೂಲ್ಸ್ ಇದೆಯಾ? ಹುಡುಗಿರ್ನ ನೋಡ್ಕೊಂಡು ಜೊಲ್ ಸುರ್ಸೋ ವೇಸ್ಟ್ ಬಾಡಿಗಳೇ ಕಾಲೇಜಿಗೆ ಬರುವಾಗ ಇನ್ನು ದುಡ್ಡು ತಿನ್ನೋ ನಾವು ಕಾಲೇಜಿಗೆ ಬರಬಾರ್ದಾ? ಅಲ್ಲಮ್ಮ, ಅಯ್ಯೋ ಅಮ್ಮ ಅಂದ್ಬಿಟ್ಟೆ. ಅಲ್ಲ ಪರಿಮಳ, ಏ ಜುಟ್ಟು, ನೀನಿರೋದ್ ನೋಡು ಒಳ್ಳೆ ಮುಳ್ಳು ಹಂದಿ ತರ. ನಮ್ಮಪ್ಪ ಯಾರು ಅಂತ ಗೊತ್ತಾ? ಎಳ್ನೀರ್ ಕೊಚ್ಚದಂಗೆ ಕೊಚ್ 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 ಕೊಚ್ಚು ಬಿಡ್ತಾರೆ. ಏನ್ ನಿಮ್ಮಪ್ಪನಿಗೆ ಅಷ್ಟೊಂದು ಪವರ್ ಇದೆಯಾ? ಮತ್ತೆ ನಾನ್ ಹಳ್ಳಿ ಹುಡುಗಿ ಆಗಿರ್ಬೋದು, ಆದ್ರೆ ಕ್ಲಾಸ್ ಅಲ್ಲ, ಮಾಸ್. ಮಾಲಷ್ಟು ರೇಂಜ್ ಡೈಲಾಗ್ ಕೊಡ್ತಾಳಲ್ಲ ಹಬ್ಬ ಮೈದಾ. ಕೆಲವೊಂದನ್ ಹೇಳಕ್ಕಾಗಲ್ಲ ಪಚ್ಚಿ. ಮನ್ಸಲ್ಲಿರೋ ಭಾವನೆನ ಅರ್ಥ ಮಾಡ್ಕೋಬೇಕು. ನಿನ್ನ ಮೊದಲನೇ ಸತಿ ನೋಡಿದಾಗ ನಿನ್ನಲ್ಲಿದ್ದ ಮುಗ್ಧತೆ ನಂಗೆ ತುಂಬಾ ಇಷ್ಟ ಆಯ್ತು. ಸೂರ್ಯ ಮುಳುಗ್ಬೇಕಾದ್ರೆ ಜೀವನ ಇಲ್ಲಿಗೆ ಮುಗೀತು ಅಂತಲ್ಲ, ಮತ್ತೆ ನಾಳೆ ಸೂರ್ಯ ಹುಟ್ಟತಾನೆ. ತನ್ನಲ್ಲಿರೋ ಪ್ರೀತಿನ ಬೆಳಕಿನ ರೂಪದಲ್ಲಿ ಇಡೀ ಪ್ರಪಂಚಕ್ಕೆಲ್ಲ ಚೆಲ್ತಾನೆ. ಈಗ ಹೇಳು, ನನ್ನಲ್ಲಿ ನಿಂಗೆ ಏನ್ ಇಷ್ಟ ಆಯ್ತು ಪಚ್ಚಿ? ಛೇ, ಶಟ್. ಜಿಟ್ಟು ಬರಲಿ. ನಾನಾ ಸರ್? ಲೋ ಕೂಸ, ನೀನೆ ಬಾರು. ಏನು ಸರ್? ಏನೋ ಡೀಪಾಗಿ ಓದ್ತಾ ಇದೆಯಾ? ಏನಿಲ್ಲ ಸರ್, ನಾಳೆ ಇಂಟರ್ವ್ಯೂ ಇದೆ ಅಲ್ಲ, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ. ತಗಳ ಲವ್, ನೀನು ಏನೇ ಓದ್ ದಬಾಕ್ತಿರೋ ಇಂಟರ್ವ್ಯೂನಲ್ಲಿ ಪಾಸ್ ಆಗಕ್ಕಾಗಲ್ಲ. ಅದಕ್ಕೆಲ್ಲ ಕಾಂಚಾಣ ಇರಬೇಕು. ಕಾಂಚಾಣ ಒಂದಿದ್ರೆ ಕೆಲಸ ಕೈಲಿ, ತಿಳಿತಾ? ನೀನ್ ಚಾಲೆಂಜ್ ಕಟ್ಟು, ಇವನೇನು ಓದಿಲ್ಲ ಆದ್ರೆ ನಾಳೆ ಇಂಟರ್ವ್ಯೂನಲ್ಲಿ ಪಾಸ್ ಆಗೋದು ಇವನೇ. ಅದು ಇನ್ನ ಕಷ್ಟಪಟ್ಟು ಓದೇನಲ್ಲ, ವಿದ್ಯೆಗೆ ದಕ್ಷಿಣೆ ಕೊಟ್ಟು. ಸರ್ 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 ಪ್ಲೀಸ್ ಸರ್ ಸರ್. ಏನು ಸರ್ ಇದು? ತಗೋ ನಿನ್ ಪೇಪರ್. ಥೂ, ನನ್ನ ಮಕ್ಳ, ಇವ್ರಿಗೆಲ್ಲ
ಗಾಂಧಿ ತರ ಇದ್ರೆ ಆಗಲ್ವೋ, ಭಗತ್ ಸಿಂಗ್ ತರ ಆಗ್ಬೇಕು. ಬೇಡ ಬಚ್ಚಿ, ಅದಕ್ಕೆ ಒಂದು ಕಾಲ ಬರುತ್ತೆ, ಸುಮ್ನಿರು. ಬೇಡ. ಏ ಬಿಡ, ಈ ನನ್ನ ಮಕ್ಕಳು ಹಿಂಗೆ ಬಿಡ್ತಾ ಇದ್ರೆ ನಮ್ಮಂತ ಸ್ಟೂಡೆಂಟ್ಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಇವತ್ತು ಇವ್ರ ಅಟ್ಟಾಸಕ್ಕೆ ನಾನ್ ಬ್ರೇಕ್ ಆಗ್ತೀನಿ. ಏನ್ರಪ್ಪ ಅದು? ಸರ್ ಕ್ಲಾಸಿಕ್ ಟೈಮ್ ಆಯ್ತು, ಕ್ಲಾಸಿಗೆ ನಡೀರಿ. ಓಕೆ ಸರ್. ನಡೀರಿ ಸರ್. ಬಚ್ಚಿ ಬಾಪ. ಏನಪ್ಪ ಇಂಥ ಪೊರ್ಕಿಗಳು ಇಂಥ ಕಾಡಂದ ಜೊತೆ ಇರ್ಬೇಡ. ನೀನಾಯ್ತು, ನಿನ್ ಪುಸ್ತಕ ಆಯ್ತು, ಹೋಗಪ್ಪ ಓದ್ಕೋ ಹೋಗು. ಒಳ್ಳೆ ಹುಡುಗ ನೀನು. ನಮ್ಮೂರ್ ಟೆಂಟ್ನಲ್ಲಿ ಯಾವ್ದಾದ್ರು ಸಿನಿಮಾ ಹಾಕ್ರೆ ಇಷ್ಟೊಂದು ಜನ ಇರಲ್ಲ. ಇದೇನಿಲ್ಲ ಇಷ್ಟೊಂದು ಜನ. ಬರ್ತಾ ಬರ್ತಾ ಮಾರಿಕಂಬಗೆ ತುಂಬಾ ಬೇಡಿಕೆ ಜಾಸ್ತಿ ಆಯ್ತು. ನೋಡಲ್ಲ, ಊರಲ್ಲಿರೋ ಪರಿಮಳಗಳೆಲ್ಲ ಮಾರಿಕಂಬ ನೋಡಕ್ ಬಂದವೆ. ನಾನೇ ಫ್ರೀ ಇದೀನಪ್ಪ, ನನ್ನ ನೋಡೋರಾಗಲ್ವಾ? ಅಮ್ಮನವ್ರಿಗೆ ತುಂಬಾ ಫ್ಯಾನ್ಸ್ ಜಾಸ್ತಿ ಆಗ್ಬಿಟ್ರು. ನಮ್ಮ ತಂದೆ ತಾಯಿ ನಂಬಿಕೆನ ಯಾವತ್ತೂ ಹಾಳು ಮಾಡಲ್ಲ. ಅವ್ರ ಆಸೆಯಂತೆಯೇ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ ಮಾರಿಕಾಂಬ ದೇವಿ ಹೇಗಾದ್ರೂ ಹಾಳಾಗೋಗ್ಲಿ, ಮೊದಲು ನಾನು ಶಶಿಕರಣನ ಅಡ್ಡ ಹೊಡೆತರ ಮಾಡಮ್ಮ. ಬೇಕಾದ್ರೆ ಬಸ್ಕಿ ಬದಲು 21 ಕುರಿ ಹೊಡಿತೀನಿ ತಪ್ಪಡಮ್ಮ. ಕೊಟ್ರಪ್ಪ, ಈ ವರ್ಷನೂ ಕೊಟ್ರು. ಪ್ರತಿ ವರ್ಷನೂ ಅದನ್ನೇ ಕೊಡೋದು. ಬಾಯಿ ಮುಚ್ಕೊಂಬರಿಯೋ. ಆಯ್ತು ಸರ್, ಆಯ್ತು ಸರ್. ಏನ್ ಇಷ್ಟೊಂದು ಥಿಂಕ್ ಮಾಡ್ತಾ ಇದ್ದಾನೆ? ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನಲ್ಲ ಇವನು. ಇಷ್ಟು ದಿನ ನನ್ನ ಹಿಂದೆ ನಾಯಿ ತರ ಅಲಿತಿದ್ದ, ಇವತ್ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಕಾಪಿ ಹೊಡೆದು ಹೊಡೆದನೆ. ಏನ್ ಈ ಬಕ್ರ ನನ್ನ ಕಡೆ ತಿರುಗಿ ನೋಡ್ತಾನೆ ಇಲ್ವಲ್ಲ? ಹಾಯ್ ಹಾಗೆ ಬಿದ್ದೋಗ್ಬಿಟ್ಟ. ಜಿಲೇಬಿ ಇಲ್ಲೇ ಕೂತಿದ್ದಾಳೆ, ಸಕ್ಕಸ್ ಫಿಟ್ ಆಗಿದ್ದಾಳ ಅಲ್ಲ. ಹಾಯ್. ಇವ್ ನಾನು ಅನ್ಪೇಜ್ ತಿರುವಾಕ್ಬಿಟ್ನ. ನಾನು ತಿರುವಾಗ್ತೀನಿ. ಅಯ್ಯೋ, ಇಷ್ಟು ಬೇಗ ಆ ಪೇಜ್ ಮುಗಿಸೇ ಬಿಟ್ನಾ? ಏನು ಹುಡುಕಿದ್ರು ಪಡ್ಕಿದ್ರು ನನಗೆ ಒಂದೇ ಒಂದು ಓದಿರೋ ಕ್ವಶನು ಬರ್ತಾ ಇಲ್ವಲ್ಲಪ್ಪ. ತೋರ್ಸೋ. ಅಯ್ಯೋ, ಈ ವರ್ಷನೂ ನನಗೆ ಹುಡುಗಿರ ಹೆಸರು ಬರೆಯೋದು ಗಟ್ಟಿನಾ? ಒಂದ್ ನಿಮಿಷ ತೋರಿಸ್ತೀನಿ. ಅಯ್ಯೋ, ಏನೇ ಹಿರೇ, ಒಂದ್ ನಿಮಿಷ ತೋರಿಸ್ತೀನಿ. ಹಿರೇ ಸಿದ್ದು, ತೋರ್ಸೋ. ತೋರಿಸ್ತೀನಿ. ಇವಳ ಅಜ್ಜಿ ನನಗೆ ಗೊತ್ತಿಲ್ಲ. ಏನ್ ಬರೆಯೋದು ಏನು ಗೊತ್ತಾಗ್ತಾ ಇಲ್ಲ. ತೋರ್ಸು ಅಂತಾಳೆ. ಎಲ್ಲಿಂದ ತೋರ್ಸೋದು? ಅಯ್ಯೋ, ಇವ್ ನಾಳೆ ಒಂದ್ ಪೇಜ್ ಶುರು ಹಾಕ್ಬಿಟ್ನ. ಏನಪ್ಪ ಮಾಡೋದೀಗ? ಏನೋ ಗೀಚ್ತಾ ಇದ್ದಾನೆ. ಸಿದ್ದು, ತೋರ್ಸೋ. ತೋರ್ಸ್ಬೇಕಾ? ಇವಳ ಅಜ್ಜಿ ಇವಳು ಕಾಟ ಯಾಕೋ ತಡೆಯೋಕಾಯ್ತಿಲ್ಲ. ನನಗೆ ಗೊತ್ತಿಲ್ಲ. ತೋರ್ಸು ಅಂದ್ರೆ ಎಲ್ಲಿ ತೋರಿಸ್ಬೇಕು? ತೋರಿಸ್ಬೇಕಂತೆ. ತೋರಿಸ್ಬೇಕಾ? ನೋಡ್ಕೊ, ಇಲ್ಲಿ ನೋಡ್ಕೊ. ಏನಾವುದು? ಏನಿಲ್ಲ ಸಾರ್, ಕೆರ್ತಾ ಸಾರ್.
ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟ ಎಲ್ಲ ಪೇಜಸ್ ಖಾಲಿ ಬಿಟ್ಟಿದ್ದಾನೆ. ಥು, ಕರ್ಮ. ಈಗೇನಪ್ಪ ಮಾಡೋದು? ಎಕ್ಸಾಮ್ ಕತೆ ಅಷ್ಟೇ. ಎಲ್ಲ ಹೋಯ್ತು. ಥು. ಎಲ್ಲ ಹೋಯ್ತು. ಎಕ್ಸಾಮ್ ಹೇಗ್ ಬರ್ದೆ? ಈ ಎಕ್ಸಾಮ್ ಏನೋ ಚೆನ್ನಾಗಾಯ್ತು, ಆ ಎಕ್ಸಾಮೇ ಚೆನ್ನಾಗಾಗ್ಲಿಲ್ಲ. ಯಾವ ಎಕ್ಸಾಮ್ ಕಣೆ? ಲೈಫ್ ಅನ್ನೋ ಎಕ್ಸಾಮು, ಪ್ರಶ್ನೆಗಳೇ ಇಲ್ದಿರೋ ಉತ್ತರ ಹುಡ್ಕೋ ಎಕ್ಸಾಮು. ಏಯ್, ಏನಾಗಿದ್ಯಾ ನಿನ್ಗೆ? ಒಳ್ಳೆ ಲೂಸ್ ತರ ಆಡ್ತಿದ್ಯಾ? ಏನಿಲ್ಲ ಬೊಮ್ಮೈದ, ಎಕ್ಸಾಮ್ ಹೇಗಲ್ಲ ಬರ್ದೆ? ಹಾ, ಏನಿಲ್ಲ ಬೊಮ್ಮಿದ, ವೆರಿ ಸಿಂಪಲ್. ಒಂದು ಪ್ರಶ್ನೆಗೆ 4 ಉತ್ತರ ಕೊಟ್ಟಿರು. ಸರಿಯಾಗಿರೋ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ನಾನ್ ಬಿಡ್ತೀನ 4 ಉತ್ತರನ ಬರ್ದು ಸರಿಯಾಗಿರೋ ಉತ್ತರನ ನೀವೇ ಆರಿಸ್ಕೊಳ್ಳಿ ಅಂತ ಬರ್ದೆ. ಹೆಂಗೆ? ಪಡ್ಡೆತ್ತದೆ ನಿಮ್ಮ ಅವನಿಗೆ ನೀನು ಉದ್ಧಾರ ಹಾಕಿಲ್ಲ. ಇದೊಂದು ಮಾತು ನೀನು ಕರೆಕ್ಟಾಗಿ ಹೇಳ್ದೆ. ಹೂಕಲ್ಲ, ನಮ್ಮ ಅಪ್ಪನಿಗೆ ಅದೇ ಡೌಟು. ಪಚ್ಚಿ ಪಚ್ಚಿ ಸಿನಿಮಾಗೆ ಹೋಗೋಣ ಬಾರೋ. ಪ್ರೀತಿ ಸಿನಿಮಾಗೆ ಶಶಿನು ಬರ್ತಾಳೆ ಅಲ್ವಾ? ತಾವು ಬಾರೋ ಹೋಗೋಣ. ಯಾವ ಸಿನಿಮಾ? ಅದೇ ಪಚ್ಚಿ, ಲವ್ ಸ್ಟೋರಿ. ಏ, ಆ ತರ ಸಿನಿಮಾ ಎಲ್ಲ ನಾನು ನೋಡಲ್ಲ. ನಮ್ಮ ಅವ್ವನ್ ಗೊತ್ತಾದ್ರೆ ಬೈತಾರೆ. ಒಳ್ಳೆ ಓಬಿರಾಯಿನ್ ಕಾಲ್ದವನ್ನ ಪ್ರೀತಿಸ್ತಾ ಇದೀನಿ. ಛೇ, ಹೋಗೋಣ ಪಿಕ್ಚರ್ಗೆ. ಥೂ, ಹೋಗೋಲೇ. ಲೇ ಸಿದಾ, ಹುಡ್ಗಿಯರ್ದು ಲವ್ ಸ್ಟೋರಿ ಹೇಳ್ತೀನಿ ಇರೋ. ಐ ಲವ್ ಯು ಅಂತಾನೆ ಮಕ್ಕಾಡೆ ಮಲ್ಕೊಂಡ್ರು ಹುಡುಗೂರು. ಇಲ್ಲ ಅಂದ್ರೆ ಅವನಂತ ಕವಡೆನ ಹಾಕ್ಬಿಟ್ರು ಹುಡುಗೀರು. ಐ ಲವ್ ಯು ಅಂತಾನೆ ಮಕ್ಕಾಡೆ ಮಲ್ಕೊಂಡ್ರು ಹುಡುಗೂರು. ಇವನಿಲ್ಲ ಅಂದ್ರೆ ಅವನಂತ ಕವಡೆನ ಹಾಕ್ಬಿಟ್ರು ಹುಡುಗೀರು. ಬೇಕಿತ್ತ ನಮಗೆ ಹುಡುಗೀರ ಸಂಗಾಡ, ಗೊತ್ತಿಲ್ದಂಗೆನೆ ಹಾಗಾದ್ರು ಮುಂಗಾಡ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಈ ಪ್ರೀತಿ ನನ್ನೆ ಕ್ರಾಕ್ ಕ್ರಾಕ್ ಕ್ರಾಕ್. ಐ ಲವ್ ಯು ಅಂತಾನೆ ಮಕ್ಕಾಡ ಮಲ್ಕೊಂಡ್ರು ಹುಡುಗೂರು. ಇಲ್ಲ ಅಂದ್ರೆ ಅವನಂತ ಕವಡೆನ ಹಾಕ್ಬಿಟ್ರು ಹುಡುಗೀರು. ಬೇಟೆಗಂದು ಹಾರೋ ಹತ್ತು ಗಿಳಿಯಾಗಿ ನಿನ್ನ ಬಂದು ಬಿಡು ಮಾಡಿ, ಮೋಸದಲ್ಲೇ ಮರಳು ಮಾಡಿ ಸ್ಕೆಚ್ ಹಾಕಿತು ಅವಳು ನಾಟಿ. ಹೃದಯ ಮೀಟಿ ಬದುಕಿನ ಗದ್ದೆಯಲ್ಲಿ ನಾಟಿ ಮಾಡಿ, ನೀರ ಹನಿಗೆ ವಿಷದ ಬೆಸುಗೆ ಸುಟ್ಟೋಯಿತು. ಹುಡುಗಿರ್ಗೆ ಸೊಕ್ಕಿಗಾಗಿ ಸಿಕ್ತು ಆಸ್ಕರ್, ಹುಡುಗರ್ಗೆ ಶಬ್ದಕ್ಕಾಗಿ ಬಿಕ್ಸು ಕಣ್ಣೀರ್. ಹೃದಯಕ್ಕೀಗ ದೊಡ್ಡ ರೋಗ ಬಡಿದಾಯಿತು. ಐ ಲವ್ ಯು ಅಂತಾನೆ ಮಕ್ಕಾಡೆ ಮಲ್ಕೊಂಡ್ರು ಹುಡುಗೂರು. ಇವನಿಲ್ಲ ಅಂದ್ರೆ ಅವನಂತ ಕವಡೆನ ಹಾಕ್ಬಿಟ್ರು ಹುಡುಗೀರು. ಐ ಲವ್ ಯು ಅಂತಾನೆ ಮಕ್ಕಾಡೆ ಮಲ್ಕೊಂಡ್ರು ಹುಡುಗೂರು. ಇವನಿಲ್ಲ ಅಂದ್ರೆ ಅವನಂತ ಕವಡೆನ ಹಾಕ್ಬಿಟ್ರು ಹುಡುಗೀರು. ಬೇಕಿತ್ತ ನಮಗೆ ಹುಡುಗೀರ ಸಂಗಾಡ, ಗೊತ್ತಿಲ್ದಂಗೆನೆ ಹಾಗಾದ್ರು ಮುಂಗಾಡ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಈ ಪ್ರೀತಿ ನನ್ನೆ ಕ್ರಾಕ್ ಕ್ರಾಕ್ ಕ್ರಾಕ್.
ನನ್ನ ಪ್ರೀತಿನ ನಾನೇ ಸಹಿಸಕನ್ಸ. ನೋಡ್ ಹೇಳ್ತೀಯಾ ಯಾವ್ದು ಅಂತ? ಇಲ್ಲಿ ಬೇಡ, ಓಸಿ ಸೈಡ್ಗೆ ಬರ್ತೀರಾ? ಓಯ್ ತೆಗೆದು ಬಿಟ್ಟ ಅಂದ್ರೆ ಬರ್ಬಾರ ಜಾಗದಲ್ಲಿ ಲೀಟರ್ ಗಟ್ಲೆ ಬ್ಲಡ್ ಆಚೆ ಬಂದ್ಬಿಡ್ಬೇಕು. ನಾನೇನ್ ಹೇಳಿದ್ದು ಕೈ ಎತ್ತಿ ತೋರಿಸ್ತೀನಿ ಅಂತ. ತಾವಷ್ಟು ದೂರ ಹೋಗ್ಬಿಡಿ ಸರ್, ಸ್ವಲ್ಪ ವಾಪಸ್ ಬನ್ನಿ. ನಾನ್ ಏನ್ ಕೇಳಬಾರ್ದು ಕೇಳ್ದೆ ಅಂತ ಇಷ್ಟೊಂದು ರೋಷವಾಗಿ ಮಾತಾಡ್ತೀಯಲ್ಲ? ಅಯ್ಯೋ ಪಾಪ, ತಾವ್ ಕೇಳ್ಬಾರ್ದೇ ಕೇಳಲಿಲ್ಲ. ಮಾಡಕ್ ಬೇರೆ ಕೆಲ್ಸ ಇಲ್ಲ. ರೋಡಲ್ಲಿ ಹೋಗೋ ಹುಡುಗಿರೆಲ್ಲ ಯಾವ ಡ್ರೆಸ್ ಹಾಕಿದ್ದಾರೆ, ಯಾವ ಸ್ಲಿಪ್ಪರ್ ಹಾಕಿದ್ದಾರೆ, ಅವ್ರ ಬಾಡಿ ಸ್ಪ್ರೇ ಹೇಗಿದೆ ಅಂತ ಮೂಸ್ ನೋಡೋದ್ರಲ್ಲೇ ನಿಮ್ ಜೀವನ ಎಲ್ಲ ಕಳೆದು ಬಿಡ್ತೀರಾ. ದಿನಸ್ಲಾ ಬೀದಿಲಿ ಹೋಗ ಮಾರಮ್ಮನ ಮೈ ಮೇಲೆ ಹೇಳ್ಕೊಂಡಂಗಾಯ್ತಲ್ಲೋ. ಅಮ್ಮ ತಾಯಿ ನಿನ್ಗೊಂದ್ ದೊಡ್ಡ ನಮಸ್ಕಾರ. ಹೋಗಮ್ಮ ಮನೆಗೆ ಹೋಗಿ ಒಂದ್ ಲೋಟ ಹಾಲು ಕುಡ್ಕೊಂಡು ಮಾಲ್ಕೊಂಡು ಪಾಚ್ಕೋ ಹೋಗಮ್ಮಿ. ಹಾಲ್ ಕುಡಿದ್ ಮಲ್ಕೊಳಕ್ಕೆ ನಾನೇನ್ ಚಿಕ್ಕ ಮಗು ಅಲ್ಲ. ಯಾವನಾದ್ರೂ ಸೈಕಲ್ ಗ್ಯಾಪಲ್ ಕಣ್ಣು ಮುಚ್ಕೊಂಡ್ ತಾಳಿ ಕಟ್ಟಿದ್ರೆ ಮಾರುತಿ ಸುಜುಕಿ ಸ್ಪೀಡಲ್ಲಿ 2 ಮಕ್ಳಿಗೆ ಹಾಲ್ ಕುಡಿಸ್ತೀನಿ, ಗೊತ್ತಾ? ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ತೋ ಏನೋ, ಬೆಳಿಗ್ಗೆ ಎಂತ ಪರಿಮಳ ಸಿಕ್ಲು ಅಲಕಲ ಬೊಮ್ಮೆದ. ಹಿಂದೆ ಹೆಣ್ಣೆ ತಂದೆ ತಾಯಿಗಳು ನನ್ನ ಮಗಳಿಗೊಂದೊಳ್ಳೆ ಹುಡುಗ ಸಿಕ್ಕರ್ಸಕಪ್ಪ ಅಂತಿದ್ರು. ಆದ್ರೆ ಇವಾಗ ಕಾಲ ಕೆಟ್ಟದ್ದು ಬಿಡ್ಲಾ, ಈ ಗಂಡ ತಂದೆ ತಾಯಿಗಳು ನನ್ನ ಮಗನ್ಗೊಂದೊಳ್ಳೆ ಹುಡುಗಿ ಸಿಕ್ಕರ್ಸಕಪ್ಪ ಅನ್ನೋ ಕಾಲ ಬಂತು. ನೋಡಿ ಹೆಂಗಿದೆ ಪ್ರಪಂಚ. ಅಪ್ಪ ಶ್ರೀಕೃಷ್ಣ ಪರಮಾತ್ಮ ನಮ್ ಗಂಡ್ಸ ಅಂತಂತೀರ, ನೀ ನೇಕ ಮಾಡ್ಬೇಕಪ್ಪ. ಇದು ಒಂದನೇ ನೀ ಕರೆಕ್ಟಾಗಿ ಕೇಳ್ಕೊಂಡಿದ್ದು. ಅಯ್ಯೋ ಬಾಪ, ಇನ್ನೇನ್ ಮಾಡ್ತೀಯ? ಸರ್ ಓ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಕೂತ್ಕೊಳ್ಳಿ. ಸರ್, ಐ ಆಮ್ ಪ್ರೀತಿ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ, ಏನ್ ತೊಂದ್ರೆ? ಯಾರಿಗ್ ತೊಂದರೆ ಆಗಿದೆ? ಸರ್, ನಾನೊಬ್ಬ ಹುಡುಗನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಆದ್ರೆ ಅವನ್ಗೆ ಲವ್ ಫೀಲಿಂಗ್ಸೇ ಇಲ್ಲ. ನನ್ ಮೇಲೆ ಅಂತಲ್ಲ, ಬೇರೆ ಯಾರ ಮೇಲೇನೂ ಲವ್ ಫೀಲಿಂಗ್ಸೇ ಇಲ್ಲ. ಏನ್ ಕಾರಣ ಅಂತ ಗೊತ್ತಾಗ್ತಿಲ್ಲ. ನೋಡಮ್ಮ, ನಾನೊಬ್ಬ ಸೈಕ್ಯಾಟ್ರಿಸ್ಟ್ ಆಗಿ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಕೊಡ್ಬೇಕು. ಯಾ ಶೋರ್ ಸರ್. ಹಾ, ಅಂದಾಗೆ ಆ ನಿಮ್ಮ ಹುಡುಗನ ಹೆಸರೇನು? ಪ್ರತಾಪ್ ಅಂತ. ಎಲ್ರೂ ಅವನ್ನ ಪಚ್ಚಿ ಅಂತಾರೆ. ಅವನು ಯಾವ ಊರು, ಯಾವ ಕ್ಲಾಸಿಗೆ ಸೇರಿದವನು, ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ ಅಂತ ಏನಾದ್ರೂ ಗೊತ್ತಿದೆಯಾ? ಗೊತ್ತು ಸರ್. ಅವನು ಚಿತ್ರದುರ್ಗದ ಹತ್ರ ಒಂದು ಹಳ್ಳಿ. ಅವ್ರ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾರೆ ಸರ್. ತುಂಬಾ ಬಡ ಕುಟುಂಬ ಸರ್. ಹಾಗೆ ಇನ್ನೊಂದು ವಿಷಯ ಸರ್, ಅವ್ನು ಯಾವಾಗ್ಲೂ ಸ್ಮಶಾನದಲ್ಲೇ ಕೂತಿರ್ತಾನೆ. ಅರ್ಥ ಆಯ್ತು ಬಿಡಮ್ಮ. ಅವನು ಬೆಳೆದಿರೋ ವಾತಾವರಣ ತುಂಬಾ ಬಡತನದ್ದು ಅನ್ನೋ ಭಾವನೆ ಅವನ ಮನಸ್ಸಲ್ಲಿ ಮನೆ ಮಾಡಿದೆ. 1 ನಿಮಿಷ. ಅಂದ್ರೆ ಮನುಷ್ಯ 5 ಹಂತಗಳಲ್ಲಿ ಬೆಳೀತಾ ಹೋಗ್ತಾನೆ. 1, ಊಟ, ನೀರು, ಗಾಳಿ. ಇದು ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಅವಶ್ಯಕತೆಗಳು. ಊಟ, ನೀರು, ಗಾಳಿ ಇದು ಬೇಸಿಕ್ಸ್. ಇದಾದ ನಂತರ ಮನುಷ್ಯ ಬೇರೆ ಹುಡುಕ್ತಾ ಹೋಗ್ತಾನೆ. ಸೈಕಲಾಜಿಕಲಿ ಹೇಳಬೇಕು ಅಂದ್ರೆ ಅವನ ನೆಕ್ಸ್ಟ್ ಪ್ರಿಯಾರಿಟಿ ಅಂದ್ರೆ ರಕ್ಷಣೆ. ರಕ್ಷಣೆ ಅಂದ್ರೆ ಏನು? ಅವನಿಗೆ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕಾಗತ್ತೆ. ಈ ಥರ ಎಲ್ಲ ಆಸೆಗಳನ್ನ ಅವನು ಇಟ್ಕೊಂಡಿರ್ತಾನೆ. ಅದಾದ್ಮೇಲೆ ಏನೀ 2 ಹಂತಗಳನ್ನ ದಾಟಿದ ಮೇಲೆ ಅವನಿಗೆ ಎಲ್ಲೋ ಒಂದ್ ಕಡೆ ಒಂದು ಪ್ರೀತಿ ಬೇಕಾಗತ್ತೆ, ಒಂದು ನವಿರಾದಂತಹ ಪ್ರೀತಿ ಬೇಕಾಗತ್ತೆ. ಈ 3 ಹಂತಗಳನ್ನ ದಾಟಿದ ಮೇಲೆ ಅವನಿಗೆ ಗೌರವ, ಸಮಾಜದಲ್ಲಿ ಗೌರವ, ಸ್ಥಾನ, ಮಾನ ಇದು 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 ಬೇಕಾಗತ್ತೆ. ಈ 4 ಹಂತಗಳನ್ನ ದಾಟಿದ ಮೇಲೆ ಅವನಿಗೆ ಎಲ್ಲೋ ಒಂದ್ ಕಡೆ ಅಧಿಕಾರವನ್ನ ಅನುಭವಿಸಬೇಕು ಅನ್ನೋ ಮನೋಭಾವನೆ ಆ ಮನುಷ್ಯನಲ್ಲಿ ಬೆಳೀತಾ ಹೋಗುತ್ತೆ. ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಈ ರೀತಿಯಾದಂತಹ 5 ಹಂತಗಳಲ್ಲಿ ಬೆಳೀತಾ ಹೋಗ್ತಾನೆ. ನಿನ್ನ ಪಚ್ಚಿಯೂ ಸಹ ಈ ಒಂದು ಹಂತವನ್ನ ದಾಟಿ ರಕ್ಷಣೆಯ ಹಂತದಲ್ಲಿದ್ದಾನೆ. ಅವನಿಗೆ ಮನೆ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಇದನ್ನ ದಾಟಿ ಮೀರಿ ಬರ್ಬೇಕಾದ್ರೆ ನೀನು ಆ ಒಂದು 3ನೇ ಹಂತ ಇದೆಯಲ್ಲ, ಆ ಪ್ರೀತಿನ ಕೊಡ್ಬೇಕಾಗತ್ತೆ. ಎಸ್, ಆ ಪ್ರೀತಿಯನ್ನು ಕೊಟ್ರೆ ಬಹುಶಃ ನಿನ್ನ ಪಚ್ಚಿ ನಿನಗೆ ಸಿಕ್ಕರೂ ಸಿಗ್ಬೋದು. ಸರ್, 3ನೇ ಹಂತಕ್ಕೆ ಯಾವ ರೀತಿ ಸರ್ ಕರ್ಕೊಂಡು ಹೋಗೋದು? ವೆರಿ ಸಿಂಪಲ್. ನಿನ್ನ ಭಾವನೆಗಳನ್ನ ಕತೆ ರೂಪದಲ್ಲಿ ಹೇಳೋದು. ಇಲ್ಲ, ನೀನು ಏನ್ ಹೇಳಬೇಕು ಅಂತ ಇದೆಯೋ ಅದನ್ನ ಒಂದು ಡೈರಿಯಲ್ಲಿ ಬರೆದು ಅವನ್ ಮುಂದಿಡು. ಬಹುಶಃ ಇದನ್ನ ಓದಿದ್ಮೇಲೆ ನಿನ್ ಪಚ್ಚಿ ನಿನ್ನ ಸಿಕ್ಕರೂ ಸಿಗ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಸರಿ.
ಇಲ್ಲಿ ನೋಡೆ ಪಚ್ಚಿ ಇಲ್ಲೇ ಕೂತ್ಕೊಂಡಿದ್ದಾನೆ. ಪಚ್ಚಿ, ನಾಳೆ ನಿನಗೇನೋ ಒಂದು ಸರ್ಪ್ರೈಸ್ ಇದೆ. ಅದೇ ಮಾಮೂಲಿ ಜಾಗ ಸ್ಮಶಾನದ ಹತ್ರ ವೇಟ್ ಮಾಡ್ತಿರು, ನಾನೇ ಬಂದು ಮೀಟ್ ಮಾಡ್ತೀನಿ. ಹೇ 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 ಛೇ, ಈ ಹುಡುಗಿರ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. Hey, see, bro, this is my family photo. No, see, this is my mom, this is my dad. This is my uncle. You know, my uncle working in USA mobile company, Apple mobile company. Here, man. Oh, this is my super. ಏನ್ ಬೇಕು ಸರ್? Yes, this ಗುರು, one, this one. ಅಣ್ಣ ಫುಲ್ ಟೆನ್ಷನ್ ಆಗ್ಬಿಟ್ಟು ಕೂಲ್ ಆಗಕ್ಕೆ ಎರಡು ಕುಡಿಸಿ ತಗೋಬಾ ಗುರು. College. I am staying in Karnataka, but my mother belongs to England. ಏನೋ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತಾಡಕ್ಕಾಗಲ್ವಾ? No, yeah, I am only speaking to English. ಏನ್ರಿ ಬಾಸ್, ಕನ್ನಡದ ಬಗ್ಗೆ ಯಾಕೋ ನಿಮ್ಮ ನಾಲ್ಗೆ ದಾರಿ ತಪ್ಪಿ ಬೇರೆ ಕಡೆನೇ ಹೋಗ್ತಾ ಇದೆ? Hey, who are you, man? Who are you, man? ಗುರುವೇ, ಸ್ವಲ್ಪ ದೂರ ನಿಂತು ಮಾತಾಡು. ಈ ನಿನ್ನ ಟಸ್ಸು ಪುಸ್ಸು ಇಂಗ್ಲೀಷ್ನ ಹೊಸ ಸೈಡ್ಗಿಟ್ಟು ಕಸ್ತೂರಿ ಕನ್ನಡದಲ್ಲಿ ಹೇಳೋ ನನ್ನ ಮಾತು ಕೇಳು. ಏನಂದೆ? ನಿಮ್ಮ ತಾಯಿ ಇಂಗ್ಲೆಂಡ್ ಒಳ. ಈ ಅಪ್ಪಟ ಕನ್ನಡ ಮಣ್ಣಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಇಬ್ಬರು ತಾಯಂದಿರಿರ್ತಾರೆ. ಒಬ್ಳು ಪ್ರೀತಿ ವಿಶ್ವಾಸನ ಅಕ್ಕರಿಂದ ದಾರೆ ಎರೆದು ಎತ್ತು ಎದೆ ಹಾಲು ಕುಡಿಸಿ ಮುದ್ದಾಡ್ರು ಎತ್ತ ತಾಯಿ, ಇನ್ನೊಬ್ಳು ಮಾತಾಡಕ್ಕೆ ಭಾಷೆ ಕೊಟ್ಟಿರೋ ಕನ್ನಡ ತಾಯಿ. ಈ ಇಬ್ರು ತಾಯಿಯಂದ್ರು ಪ್ರತಿಯೊಬ್ಬ ಕನ್ನಡಿಗರ ಎರಡು ಕಣ್ಣುಗಳಿದ್ದ ಹಾಗೆ. ತಾಯಿಗೆ ಆಗ್ಲಿ ತಾಯಿ ನಾಡಿಗೆ ಆಗ್ಲಿ ಯಾರಾದ್ರೂ ಹಗುರವಾಗಿ ಮಾತಾಡಿದ್ರೆ ಕನ್ನಡಿಗರ ಕಣ್ಣಲ್ಲಿ ಬೆಂಕಿ ಬರುತ್ತೆ. ಆ ಬೆಂಕಿ ನಿಮ್ಮಂತನ ಸುಡೋಕಿನ ಮುಂಚೆ ಕನ್ನಡ ಕಲಿರಿ ಬಾಸ್, ಕನ್ನಡ ಕಲಿರಿ. ಜೈ ಕನ್ನಡಾಂಬೆ. ಮುಖ ಏನ್ ನೋಡ್ತೀರಾ? ಬಾಡಿಯೋ ಚಪ್ಪಾಳೆ ಆಕ್ರಹಾರ. ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ. ಬಂದೆ. ಇಷ್ಟೊತ್ತಲ್ಲಿ ಯಾರಿರ್ಬೋದು? ನೀನಾ? ಬಾ ಒಳಗೆ. ಜೆಸ್ಸಿ, ಏನಾಯ್ತು? ಸ್ವಲ್ಪ ನೀರು ಕೊಡೆ. ಒಂದ್ ನಿಮಿಷ ತಾಳು. ಏನಾಗಿರ್ಬೋದು ಇವಳಿಗೆ? ತಗೋ. ನಾನೀಗ ಬರ್ತೀನಿ ಕಣೆ. ಯಾಕೇನೇ ಆಯ್ತು? ಏನಿಲ್ಲ ಕಣೆ, ಕ್ಲಬ್ ಮುಗಿಸ್ಕೊಂಡ್ ಬರುವಾಗ ದಾರಿಲಿ ಗಾಡಿ ಬೇರೆ ಪಂಚರ್ ಆಯ್ತು. ತಳ್ಕೊಂಡ್ ಬರೋಷ್ಟರಲ್ಲಿ ಯಾರೋ 4 ಜನ ರೌಡಿಗಳು ನನ್ನನ್ನ ಅಟ್ಟಿಸ್ಕೊಂಬಂದ್ರು. ಅಷ್ಟೊತ್ತಲ್ಲಿ ಏನೂ ದಾರಿ ತೋಚ್ದೆ ನಿನ್ ಮನೆಗ್ ಬಂದೆ. ಸದ್ಯ ನಾನ್ ಬಚಾವಾದೆ. ಹೌದಾ? ಇರು, ಪೊಲೀಸ್ ಕಾಲ್ ಮಾಡ್ತೀನಿ. ಬೇಡ ಬೇಡ ಕಣೆ, ಐ ಆಮ್ ಸೇಫ್. ನಾನೀಗ ಬರ್ತೀನಿ ಕಣೆ. ನಿಂಗ್ ಸ್ವಲ್ಪನೂ ಬುದ್ಧಿ ಇಲ್ಲ. ಇಲ್ಲೇ ಮಲ್ಕೊಂಡ್ ನಾಳೆ ಬೆಳಗ್ಗೆ ಹೋಗುವಂತೆ ಇರೇ. ಬೇಡ ಕಣೆ, ನನ್ಗೇನೂ ಆಗಲ್ಲ. ಮನೇಲಿ ಬೇರೆ ಹೇಳ್ದೆ ಕೇಳ್ದೆ ಬಂದಿದ್ದೀನಿ. ಅದು ಬೇರೆ ದಾರಿ ಕಾಯ್ತಾ ಇರ್ತಾರೆ. ಪ್ಲೀಸ್ ಬೇಡ ಅಂತ ಹೇಳ್ಬೇಡ ಕಣೆ, ನಾನ್ ಬರ್ತೀನಿ ಇವಾಗ. ಆಯ್ತಮ್ಮ, ನನ್ ಮಾತ್ ಎಲ್ ತಾನೇ ಕೇಳ್ತ್ಯಾ? ಹಠಮಾರಿ. ಸರಿ, ಹುಷಾರಾಗಿ ಹೋಗು. ಸರಿ, ಬಾಯ್ ಬಾಯ್. I love you. Ranjo
ಕೇಳುವ ಯಾರಿಲ್ಲ, ಕಣ್ಣಲ್ಲಿ ಹೇಳೋದು ಸರಿಯಲ್ಲ. ಕೋಪದಿಂದ ನೋಡಿದರು ನೋಡು ನೋಟ ಚಂದಾನೆ, ಒಂದು ಮಾತು ಆಡಿದರು ಅದರರ್ಥ ಬೇರೆನೆ. ನಗು ಚಂದ, ನಡೆ ಚಂದ, ನಾ ಸೋತೇವನಿಂದ. ಮನಸ್ಸೆಂಬ ದೋಣಿ ನೀರಲ್ಲಿ ತೇಲುತ್ತಾ, ಅವನಿರುವ ಕಡೆಗೆ ಸಾಗೋದು ಸುಖವಾಗಿ. ಬೀಸೋ ಗಾಳಿ ಜೋರಾಗಿ, ನೀರಿನ ಅಲೆಯು ಹೆಚ್ಚಾಗಿ, ದೋಣಿ ಮುಳುಗೋ ಸಮಯಕ್ಕೆ ಬರುವನು ಅವನು ಸರಿಯಾಗಿ. ಕೈ ಹಿಡಿದು ಕಾಪಾಡು ನನ್ನ ಸರದಾರ, ರಾಜ ನೀವನು ರಾಜಾದಿ ರಾಜನು, ರಾಜರ ವಂಶವ ಬೆಳಗು ಸೂರ್ಯನು. ಜಿಲೇಬಿ ತಿರುಗಿ ನೋಡ ನನ್ನ ಕೊಡೆ, ಹೂವ ತಂದಿನ್ ಕೊಡ್ತೀನಿ ತಗೋ ಜಿಲೇಬಿ ಜಿಲೇಬಿ. ಆಹಾ ಡಾರ್ಲಿಂಗ್. ಸರ್ ಏನು ಬೇಕು? ಈ ಹೋಟ್ಲು ಬೇಕು? ಏನಿಲ್ಲ, ತಿನ್ನಕ್ಕೆ ಏನ್ ಸಿಗುತ್ತೆ? ಇಡ್ಲಿ, ವಡ, ಪಲಾವ್, ಪುರಿ, ಮಸಾಲೆ ದೋಸೆ, ಈರುಳ್ಳಿ ದೋಸೆ ತಗೊಂಡ್ರಪ್ಪ. ಏನ್ ಬೇಕು? ನಂಗೂ ಪಚ್ಚಿಗೂ 2 ವೆಜ್ ರೈಸ್. ನನಗೂ ವೆಜ್ ರೈಸ್ ಬೇಕು ಅಲ್ವಾ ಪಚ್ಚಿ? ಶಶಿ, ನಾವಿಬ್ರು ತೂತೊಡೆ ತಿನ್ನಲ್ವಾ? ನಮ್ಮಿಬ್ರದ್ದು ಒಂದೇ ಟೇಸ್ಟ್ ಅಲ್ವಾ? ಹೋಗೋ, ನನಗೆ ಪಚ್ಚಿ ಟೇಸ್ಟೇ ಬೇಕು. 2 ವೆಜ್ ಪಲಾವು, 4 ವಡೆ ತಗೊಬನ್ನಿ. ಓಕೆ ಸರ್. ಏನ್ರಿ ಸಾಹೇಬ್ರೆ, ಬರೀ ಒಡೆ ಮಾತ್ರ ಕಾಣಿಸ್ತದೆ, ತೂತ ಕಾಣಿಸ್ತಿಲ್ಲ. ತೂತಲ್ಲಿ ಬೇಡ ತೆಗೀರಿ, ಇಡೀ ಬ್ರಹ್ಮಾಂಡನೇ ಕಾಣಿಸುತ್ತೆ. ಅಯ್ಯೋ ಪ್ರೀತಿ, ನೆಕ್ಸ್ಟ್ ಪ್ರೋಗ್ರಾಮ್ ಏನೇ? ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಎಲ್ಲರೂ ಲಾಂಗ್ ಡ್ರೈವ್ ಹೋಗೋಣ. ಲಾಂಗ್ ಟ್ರಿಪ್ಪಾ? ನಾನ್ ರೆಡಿ. ಇವಾಗೇನು ಲಾಂಗ್ ಟ್ರಿಪ್ ಹೋಗ್ಬೇಕಂತ ಮೇಡಮ್ ಡಿಸೈಡ್ ಮಾಡಿದ್ದೀರಾ. ಸರಿ, ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಅಂತ ಹೇಳಿದ್ರೆ ನಾವು ರೆಡಿಪಾ. ಎಲ್ರೂ ನಾಳೆ 9:30ಗೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದೀವಿ. ಮಿಸ್ ಮಾಡ್ದೆ ಎಲ್ರೂ ಬರ್ಬೇಕು. ಬರ್ತಾ ಇದ್ದೀರಾ ಅಷ್ಟೇ. ನಿಲ್ಸರು ಪ್ರೀತಿ, ನಾಳೆ ಟ್ರಿಪ್ಗೆ ಶಶಿನು ಬರ್ತಾಳೆ ಅಲ್ಲ? ಅಯ್ಯೋ ಮೂದೇವಿ, ನೀನು ಬರ್ತೀಯ ಅಂದರೆ ಶಶಿನ್ ಬಿಟ್ಟು ಹೋಗೋಕ್ಕಾಗುತ್ತಾ? ಆಯ್ತಪ್ಪ, ನೀನು ಯಾವುದಕ್ಕೂ ಶಶಿಯಿಂದ ಪ್ಲೀಸ್ 2 ಅಡಿ ಗ್ಯಾಪ್ ಮೇಂಟೈನ್ ಮಾಡೋ. ಈ ಜಾಗಕ್ಕೆ ಬಂದರೆ ನನ್ನ ಮನ್ಸಿಗೆ ಏನೋ ಒಂಥರ ಸಂತೋಷ. ವಾವ್ ಪಚ್ಚಿ, ಬ್ಯೂಟಿಫುಲ್, ಅದ್ಭುತ ಕಣೋ. ಇಂಥ ಸ್ಥಳದಲ್ಲಿ ನೀನು ಹುಟ್ಟಿರೋಕ್ಕೆ ಪುಣ್ಯ ಮಾಡಿರ್ಬೇಕು. ಈ ಜಾಗದಲ್ಲಿ ನನ್ನ ಬರ್ಡೇ ನಿನ್ನ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಕೋಟೆ ಅಂದರೆ ಏನು ಸುಮ್ಮನೆ ಅನ್ಕೊಂಡಿದ್ಯಾ? ಮಾತ್ಗೂ ನಮ್ಮ ಕೋಟೆ ಅಂತ್ಯ. ಅಂಥದ್ದೇನಿದೆ ಈ ಕೋಟೆಯಲ್ಲಿ? ಏನೋ ಏನಿದೆಯಾ ಈ ಕೋಟೆಯಲ್ಲಿ? ವೇಸ್ಟ್ ಕಣೆ, ಕರ್ನಾಟಕದಲ್ಲಿ ಹುಟ್ಟಿರೋದೇ ವೇಸ್ಟ್ ಕಣೆ. ಪಚ್ಚೆ, ನಮ್ಮ ಕೋಟೆಯಲ್ಲಿ ಏನು ಸ್ಪೆಷಲ್ ಇದೆ ಅಂತ ಇವಳು ಸ್ವಲ್ಪ ಹೇಳು.
ಇದು ಬರೀ ಕೋಟೆ ಅಲ್ಲ, ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ. ಸಿಡಿಲು ಗುಡುಗು ಏನೇ ಬಂದರೂ ಬೆಚ್ಚಿ ಬೀಳದ ವಜ್ರದ ಕೋಟೆ. ಈ ಕೋಟೆನಲ್ಲಿ 4 ದುರ್ಗಗಳಿವೆ, ಅಂದರೆ 4 ಕೋಟೆಗಳಿವೆ ಅಂತ ಅರ್ಥ. ಈ ಕೋಟೆಗೆ 4 ದುರ್ಗಗಳು ಕಾವಲಾಗಿದ್ವು, ಅಂದರೆ ಜಲದುರ್ಗ, ಗಿರಿದುರ್ಗ, ವನದುರ್ಗ, ಬಯಲದುರ್ಗ. 11 ಜನ ವೀರಮದಕರಿ ನಾಯಕರು ಆಳಿದ ಕೋಟೆ ಇದು. ಒನಕೆ ಓಬವ್ವ ವೀರಮರಣ ಅಪ್ಪಿದ ಪುಣ್ಯ ಭೂಮಿ ಇದು. ಪಚ್ಚಿ ಇನ್ನೂ ಈ ಕೋಟೆ ಬಗ್ಗೆ ಹೇಳೋ, ತಿಳ್ಕೋಬೇಕು ಅನ್ಸ್ತಾ ಇದೆ. ಇನ್ನು ಹೇಳ್ತಾನೆ ಹೋದ್ರೆ ಕೇಕ್ ಯಾವಾಗ ಕಟ್ ಮಾಡೋದು? ಬನ್ನಿ ಮೊದ್ಲು ಕೇಕ್ ಕಟ್ ಮಾಡೋಣ. ಯಾವಾಗ್ಲೂ ತಿನ್ನೋದ್ರ ಬಗ್ಗೆನೇ ಯೋಚನೆ. ಆ ಬಾಯಿಗೆ ಸೆಂಟೋ ಫ್ರೆಶ್ ಹಾಕೋ, ಬಾಯಿಗೆ ಲಗಾಮ್ ಹಾಕ್ದಂಗಿರತ್ತೆ. ಪಚ್ಚೆ, ನಮ್ ಕೋಟೆ ಬಗ್ಗೆ ಒಂದೇ ಡೈಲಾಗ್ ಅಲ್ಲಿ ಹೇಳು, ಆಗ್ಲಾರು ಕೇಕ್ ಕಟ್ ಮಾಡ್ತಾರೆ. ಬ್ಯಾಡ ಬಿಡ್ರೋ. ಪ್ರೀತಿ, ಬಾರೆ ಕೇಕ್ ಕಟ್ ಮಾಡೋ, ಅವ್ನು ತಿನ್ನಕ್ಕಂತಾನೆ ಕಾಯ್ತಾ ಇದ್ದಾನೆ. ನೀನ್ ಕೋಟೆ ಬಗ್ಗೆ ಹೇಳಿಲ್ಲ ಅಂದ್ರೆ ನಾನು ಕೇಕೆ ಕಟ್ ಮಾಡಲ್ಲ. ಎನ್ನ ಮಂಡಿಯನ್ನು ಊರಿ ಕೈ ಮುಗಿದು ಕುಲ ದೇವತೆಗೆ ಶರಣು ಎಂದು ಹೊರ ಕೇಳಿದರೆ ಎಡಪ್ರಸಾದ ಕೊಡುವೆಯಾ? ಛೇ, ಅಂದರೆ ನಿನ್ನ ಪ್ರಕಾರ ಈ ಯುದ್ಧವನ್ನು ಗೆಲ್ಲಲು ನನ್ನಿಂದ ಅಸಾಧ್ಯ ಅಲ್ಲ? ಈ ನಾಯಕನ ಕಿವಿಗೆ ಅಸಾಧ್ಯ ಎಂಬ ಶಬ್ದ ಸೋಕಿದರೆ ಸಾಕು, ಎಂತಹ ಅಸಾಧ್ಯವಾದ ಕೆಲಸವನ್ನಾದರೂ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸುವ ಈ ನನ್ನ ಚಾಣಕ್ಯತನಿಗೆ ನಿನಗೆ ತಿಳಿದಿದ್ದು ಅನುಮಾನಿಸುವೆಯಾ? ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಗೊತ್ತಿದ್ದು ಮನ ನೋವಿಸುವೆಯಾ? ಮದವೇರಿದ ಕರಿ ಮದ್ದಾನೆಯ ಒಂದೇ ಏಟಿಗೆ ಮದವನ್ನಡಗಿಸಿ ಮದಕರಿಗಳೆಂಬ ಪಟ್ಟವನ್ನು ನಮಗೆ ಉಳಿಸಿಕೊಟ್ಟ ನಾಯಕ ಈ ಕುಲದ ಬುನಾದಿ. ವೈರಿಗಳ ಪಂದ್ಯಕ್ಕೆ ಹೋಗಿ ಸತ್ತು ಸಾಲಿಂಗನ ನರಸಿಂಗನ ಪಟ್ಟದ ಕುದುರೆಯನ್ನು ಓಡಿಸಿಕೊಂಡು ಮಹಾವೀರನಂತೆ ಬಂದ ಓಟುಗೈ ತಿಮ್ಮಣ್ಣ ಈ ಕುಲದ ಹಿರಿಯಣ್ಣ. ದೇವಪುರದಿಂದ ಹಿಡಿದು ಹರಪನಹಳ್ಳಿಯವರೆಗೆ ಏಕಾಂಗಿಯಾಗಿ ಹೋರಾಡಿ ತನ್ನ ರಾಜ್ಯವನ್ನು ವಿಸ್ತರಿಸಿ ತರೀಕೆರೆಯ ತಂಡದೊಂದಿಗೆ ಕಾದಾಡಿ ಗಾಜಪ್ಪಿಸಿ ಗಡಿಂದಾಚೆಗೆ ಓಡಿಸಿದ ಮರಿಕಸ್ತೂರಿ ರಂಗಪ್ಪ ನಾಯಕ ಈ ಕುಲದ ಅದ್ಭುತ ಪುರುಷ. ಸಿರಿಯ ಯುದ್ಧದಲ್ಲಿ ವೈರಿಗಳ ರುಂಡಗಳನ್ನು ಕತ್ತರಿಸಿ ತನ್ನ ಶೌರ್ಯ ಪರಾಕ್ರಮಗಳನ್ನು ತೋರಿದ ಗಂಡುಗಲಿಯ ಸಜ್ಜ ಹಿಮ್ಮಡಿಯ ಭೂಪಾಲ, ಸಾಮರದ ರಣಲೋಲ. ಸದಾ ತನ್ನ ಕತ್ತಿಯನ್ನು ಒಳಗಡೆ ಇಡದೆ ವೈರಿಗಳ ರಕ್ತದಿಂದ ಕತ್ತಿಗೆ ತಿಲಕವನ್ನು ಇಟ್ಟು ಸಮರದಲ್ಲಿ ವಿಜಯ ಸಿಂಹದಂತೆ ಕಾದಾಡಿದ ಬಿಚ್ಚುಗತ್ತಿ ಭರಮಣ್ಣ ನಾಯಕ ನಮ್ಮ ಕುಲ ತಿಲಕ. ಅಂತವರ ರಕ್ತದಿಂದ ಹುಟ್ಟಿ ಬಂದ ನಾನು, ಗಂಡರ ಗಂಡು, ರಣ ಪ್ರಚಂಡ ವೀರ ಶೂರ ಈ ಮದಕರಿ ನಾಯಕನ ಭುಜಬಲದ ಬಗ್ಗೆ ಅಪನಂಬಿಕೆ ಬಂತೆ ತಾಯಿ, ಹೇಳು. ಇಂತಹ ಯುದ್ಧದ ಸಮಯದಲ್ಲಿ ಈ ನಾಯಕನ ತಾಳ್ಮೆಯನ್ನು ಪರೀಕ್ಷಿಸಬೇಡ, ಏಕೆಂದರೆ ಇದು ಚಿತ್ರದುರ್ಗದ ಮಾನಪಮಾನದ ಪ್ರಶ್ನೆ. ಇಂದು ಚಿನ್ನಾದ್ರಿಗೆ ಬಂದ ಆಪತ್ತನ್ನು ಬುಡಸಮೇತ ಕಿತ್ತೊಗೆದು ದುರ್ಗಕ್ಕೆ ಜಯ ತರುವುದರಲ್ಲಿ ನನ್ನ ತಲೆಯೇ ಹೋದರೂ ಸರಿಯೇ, ಶತ್ರುಗಳಿಗೆ ಮಾತ್ರ ತಲೆಬಾಗುವುದಿಲ್ಲ. ಇದು ಏಕನಾಥೇಶ್ವರಿ ಮೇಲಾಣೆ. ನವದುರ್ಗಿಯರ ಆರೈಕೆ, ಮುರುಗೇಶನ ಆಶೀರ್ವಾದ ಇರುವ ತನಕ ಈ ನಾಯಕ ಯಾರಿಗೂ ತಲೆಬಾಗುವವನಲ್ಲ, ಅಂಜುವವನು ಅಲ್ಲ. ಈ ಜೀವ ಹೋದರೂ ಸರಿಯೇ, ಆದರೆ ಒಂದು ತಾಯಿ, ದುರ್ಗದ ಒಂದೊಂದು ನೆಲವನ್ನು ಶತ್ರುಗಳು ಪಾಲಾಗಲು ಬಿಡುವುದಿಲ್ಲ. ಈ ಕನ್ನಡಾಂಬೆಯನ್ನು ಕಾಡುತ್ತಿರುವ ಆ ಶತ್ರುಗಳನ್ನು ರಣರಂಗದಲ್ಲಿ ಕೇಸರಿಯಂತೆ ಹೋರಾಡಿ ಕ್ಷಣ ಮಾತ್ರದಲ್ಲಿ ಗಡಿಂದಾಚೆಗೆ ಓಡಿಸಿ ಈ ದುರ್ಗಕ್ಕೆ ಜಯ ತರದ ಹೋದರೆ ಪಟ್ಟದಿಂದ ಇಳಿದು ಈ ನನ್ನ ಶಿರವನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ. ಇದು ಸಂಪಿಗೆ ಸಿದ್ದೇಶನಾಣೆ. ನನ್ನ ಕನ್ನಡ ನೆಲ ಜಲ ಭಾಷೆಗಾಗಿ ಸದಾ ಹೋರಾಡಿ ಗೆಲ್ಲುತ್ತೇನೆ. ಇದು ಕನ್ನಡಾಂಬೆ ಮೇಲಾಣೆ. ಒಂದು ಸಾರಿ ಯುದ್ಧಕ್ಕೆ ತೊಡೆ ತಟ್ಟಿ ರೋಷದಿಂದ ಮೀಸೆ ತಿರುವಿ ಯುದ್ಧಕ್ಕೆ ಸಿದ್ಧನಾಗಿ ವೈರಿಗಳಿಗೆ ಹೆದೆಕೊಟ್ಟು ಹೋರಾಡುತ್ತೇನೆ ಹೊರತು ಶತ್ರುಗಳಿಗೆ ಬೆನ್ನು ತೋರಿಸಿ ರಣರಂಗದಿಂದ ಓಡಿ ಹೋಗುವ ಏಡಿ ನಾನಲ್ಲ. ಈ ನನ್ನ ತಾಯಿ ಏಕನಾಥೇಶ್ವರಿಯ ಖಡ್ಗದಿಂದ ಶತ್ರುಗಳ ರುಂಡುಗಳನ್ನು ಕತ್ತರಿಸಿ ಜಯ ಸಾಧಿಸಿ ಅವರ ತಲೆಗಳನ್ನು ನಿನ್ನ ಪಾದಕ್ಕೆ ಮುಡುಪಾಗಿಡದೆ ಹೋದರೆ ಈ ನನ್ನ ಮೀಸೆಯನ್ನು ಗರಿಕೆ ಹುಲ್ಲೆಂದೆ ತಿಳಿಯೇ ಉಚ್ಚಂಗಿ ಬರುತ್ತೇನೆ. ಈ ನಿನ್ನ ಮಗ ವಿಜಯ ಪದಕ್ಕೆ ಸಾಧಿಸಿ ವಿಜಯ ಮಾಲೆಯೊಂದಿಗೆ ಬರುತ್ತಾನೆ. ಹಬ್ಬ, ಇಷ್ಟೆಲ್ಲ ಇದೆಯಾ ಈ ಕೋಟೆ ಬಗ್ಗೆ? ಜಸ್ಟ್ ಇದು ಇಂಟ್ರೊಡಕ್ಷನ್. ಈ ಕೋಟೆ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ತುಂಬಾನೇ ಇದೆ. ಬಾ, ಕೇಕ್ ಕಟ್ ಮಾಡು.
ಅಯ್ಯ ಇವನ್ ಜಾಸ್ತಿ ಓದೋದು, ಊರಲ್ಲೆಲ್ಲ ನಮ್ಮನ್ನು ಬಯಸೋದು. ಏನಪ್ಪ ಮಿದ, ಓದ್ತಾ ಇದೆಯಾ? ಓದು ಓದು ಓದು. ಭಾರತ ದೇಶಕ್ಕೆ ನೀನು ಒಬ್ಬನಾದರೂ ಒಳ್ಳೆ ಪ್ರಜೆ ಆಗು. ಐ ಪರಿಮಳ ಏನು ಸೊಕ್ಕೋದಾಗೋಯ್ತಾ? ಅಯ್ಯೋ ಅಯ್ಯೋ ಮಾಡದ್ಲಪ್ಪ. ಏನೇ ಇನ್ನ ಮಲ್ಕೊಂಡಿಲ್ವಾ? ಮಲ್ಕೊಳ್ಳೋದ್ ಮುಂದೆ ಇದ್ದಿದ್ದೆ ಅಲ್ವಾ? ಏನ್ ವಿಷಯ ಅಂತ ನೇರವಾಗಿ ಹೇಳು. ಏನಿಲ್ಲ, ನಾಳೆ ಬೆಟ್ಟದ ಮೇಲಿರೋ ಟೆಂಪಲ್ಗೆ ಹೋಗೋಣ ಬಾ. ಏನು ಟೆಂಪಲ್ಗ? ಲೇ ಲೂಸು, ನಿನ್ನೆ ತಾನೇ ಟ್ರಿಪ್ ಔಟ್ ಬಂದಿದೀವಿ, ಆಗ್ಲೇ ಟೆಂಪಲ್ ಅಂತ ಇದೆಯಲ್ಲೇ? ಹಂಗಂತಲ್ಲ, ನಾಳೆ ನೀನ್ ಬಂದ್ರೆ ನಿನಗೇನೋ ಒಂದ್ ಸರ್ಪ್ರೈಸ್ ಇದೆ. ನೀನ್ ಬರ್ತೀಯೋ ಇಲ್ವೋ ಅಷ್ಟ್ ಹೇಳು, ಜಾಸ್ತಿ ಮಾತ್ ಬೇಡ. ಅಯ್ಯೋ ಸುಂಡ್ರಗಾಳಿ, ಬರ್ತೀನಿ ಬಿಡು, ಅದೇ ಕೋಪ ಮಾಡ್ಕೊಂತೀಯ? ಓಕೆ ಬಾಯ್. ಆಯ್ತು ಬಾಯ್. ಪ್ರೀತಿ ಸೂಪರ್ ಕಣೆ. ಇವಾಗ ನಮ್ಮ ಅಮ್ಮನ ಸೊಸೆ ಬಂಗಾರ ಜಿಂಕೆ ತರ ಕಾಣಿಸ್ತಾ ಇದೆಯಾ? ನೋಡ್ತಾ ಇದ್ರೆ ನನ್ ದೃಷ್ಟಿನೇ ತಾಗೋ ತರ ಇದೆಯಲ್ಲೇ. ಅಷ್ಟೊಂದ್ ಚೆನ್ನಾಗ್ ಕಾಣಿಸ್ತಾ ಇದೀನ ಪಚ್ಚಿ. ಅಯ್ಯೋ ಕೇಳ್ತೀಯಲ್ಲೇ, ದೇವಸ್ಥಾನ ಬೇರೆ ಇಲ್ಲ ಅಂತಿದ್ರೆ? ಬೇಡ ಬಿಡು, ಯಾವತ್ತಿದ್ರು ನಂದೇ ಅಲ್ವಾ. ಅಪ್ಪ ಭಗವಂತ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಈ ಹುಡುಗಿ ಜೊತೆ ಬಂದ್ರೆ ಆಳೋದು ನಿಯತ್ತೇ ನಿಂದ್ರಲ್ಲ ಅನ್ಸುತ್ತೆ. ಎಲ್ಲ ನೀನ್ ನೀಲೆ. ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ, ದೊಡ್ಡ ಕಿಲಾಡಿ ನೀನು. ಕಳ್ಳಿ ನೀನು. ನಾನೇನೋ ಸ್ಪೆಷಲ್ ಅಂದಲ್ಲ, ಲಂಗ ದಾವಣಿ ಮೆಟ್ರಾ? ನೇರವಾಗಿ ಹೇಳಿದ್ರೆ ನಾವು ಪಂಚಾಕೊಂಬತ್ತಿದ್ವಪ್ಪ. ನಿಮ್ ಗಂಡ್ ಜಾತಿಗೆ ನೇರವಾಗಿ ಹೇಳಿದ್ರೆ ಯಾಕೆ ಏನು ಅಂತ ಕೇಳೋದ್ ಜಾಸ್ತಿ ಅಪ್ಪ, ಅದಕ್ಕೆ ಶಾರ್ಟ್ ಕಟ್ ನಲ್ಲಿ ಹೇಳಿದ್ನಪ್ಪ. ಓಹೋ, ಅದಕ್ಕೆ ನಮ್ಮ ಹುಡುಗರು ಹೇಳೋದು ಯಾವ್ದ್ರ ಮೂಲ ಆದ್ರೂ ತಿಳ್ಕೊಬೋದು, ಈ ಹೆಣ್ಣಿನ ಮೂಲ ತಿಳ್ಕೊಳೋದು ಭಾರಿ ಕಷ್ಟ ಅಂತ. ಏನು ಗೊಣುಕ್ತಾ ಇದ್ಯಾ? ಏನೂ ಇಲ್ಲಪ್ಪ, ಬಾ ಕೂತ್ಕೊಂಡು ಮಾತಾಡೋಣ. ಪಚ್ಚಿ, ನೀನ್ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ? ಮಾತಾಡ್ತೀಯಾ ಪಚ್ಚಿ? ನಾನು ನಿನ್ನ ತುಂಬ ನಂಬಿದ್ದೀನಿ ಪಚ್ಚಿ, ನನ್ನ ಕೈ ಬಿಡಬೇಡ ಪ್ಲೀಸ್. ಕೈ ಬಿಡೋಕೆ ನಾನೇನು ಫೀಸ್ ಒಬ್ಬರ್ಗೊಂದು ತಿಂದು ಬೆಳೆದಿರೋ ಅನ್ಕೊಂಡೆ. ಆ ಒತ್ತಾರನೆದ್ದು ಕಚ್ಚೆ ಹಾಕೊಂಡು ಗದ್ದೆ ಕಚ್ಚೆ ಹಳ್ಳಿ ಆಯ್ದಮ್ಮ. ಇದು ಕರ್ನಾಟಕದ ಫಿಗರ್. ಒಂದು ಸರಿ ಹುಡುಗಿ ಕೈ ಇಟ್ಕೊಂಡ್ರೆ ಮುಗೀತು, ಸಾವಲ್ ಕೂಡ ಜೊತೆಲೇ ಇರ್ತೀನಿ. ಕೈ ಬಿಡೋ ಮಾತೇ ಇಲ್ಲ. ಬರೀ ನಾನೇ ಅಂತಲ್ಲ, ಇಲ್ಲಿರೋ ಪ್ರತಿಯೊಬ್ಬ ಹುಡುಗನೂ ಅಷ್ಟೇ. ಈ ನೆಲನೇ ಅಂತದ್ದು. ಥ್ಯಾಂಕ್ಸ್ ಕಣೋ ಪಚ್ಚಿ. ನಂತರ ಹಾರ್ಟಿಂದ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗಿಗೂ ನಿಂತರ ಹುಡುಗ ಸಿಗ್ಬೇಕು. ಹಲೋ, ಪ್ರೀತಿ ಮಾಡಿದ್ರೆ ಇಂಥ ಒಬ್ಬ ಹುಡುಗನ್ನ ಮಾಡಬೇಕು, ಓಕೆ? Love me or hate me, kiss me or kill me, oh darling please do something to me. ಏನ ಜಿಲೇಬಿ, ಊರೆಲ್ಲ ಹುಡುಗರು ಸಿಗ್ಲಿಲ್ಲ, ಇಲ್ವಂಗ್ ಕೂತಿದ್ಯಾ? ಏನೇ ಸಮಾಚಾರ? ಏ ಶಶಿ, ಯಾಕೆ ಹೇಳ್ತಿದ್ಯಾ? ಏನಾಯ್ತು? ನೀನು ನನ್ನ ಜಿಲೇಬಿ ಅಲ್ವಾ? ಪ್ಲೀಸ್ ಮೊದಲು ಹೇಳೋದು ನಿಲ್ಸು. ನೀನು ಹತ್ರ ನನ್ನ ಕೈ ತಗೊಳಕ್ಕಾಗುತ್ತಾ? ಪ್ಲೀಸ್ ಮೊದಲು ಹೇಳೋದು ನಿಲ್ಸು. ನಿಮ್ಮಪ್ಪ ಅಮ್ಮಂಗೆ
ಒಳ್ಳೆ ಮಗಳು ಆಗಲಿಲ್ಲ, ಕಾಲೇಜಿಗೆ ಒಳ್ಳೆ ಸ್ಟೂಡೆಂಟು ಆಗಲಿಲ್ಲ. ಕೊನೆಗೂ ನನ್ನ ಪ್ರೀತಿ ನನಗೆ ಸಿಗಲೇ ಇಲ್ಲ. ನನ್ನ ಲೈಫಲ್ಲಿ ನಾನು ಏನೂ ಜಯಿಸ್ಲಿಲ್ಲ ಕಣೋ, ಏನೂ ಜಯಿಸ್ಲಿಲ್ಲ. ಶಶಿ, ಯಾಕೆ ಈಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ಸುಮ್ಮನೆ ಇರು, ಎಲ್ಲ ಒಳ್ಳೇದಾಗುತ್ತೆ. ಆಗಲ್ಲ ಕಣೋ, ನನ್ನ ನೋಡಿದ್ರೆ ನನಗೆ ಅಸಹ್ಯ ಅನ್ನಿಸ್ತಿದೆ. ಅವನಿಗೆ ಎಷ್ಟೇ ಇಷ್ಟ ಇಲ್ಲ ಅಂದರೂ ಅವನ ಹಿಂದೆ ನಾಯಿ ಥರ ಸುತ್ತಾಡ್ದೆ. ಕೊನೆಗೂ ಅವನು ನನಗೆ ಸಿಗಲೇ ಇಲ್ಲ, ಸಿಗೋದು ಇಲ್ಲ ಬಿಡು. ತಪ್ಪು ಅವನದಲ್ಲ, ನಂದು. ಅವನು ಸಿಗಲ್ಲ ಅಂತ ಗೊತ್ತಿದ್ರು ಅವನ ಹಿಂದೆ ಸುತ್ತಾಡಿದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ನನ್ನಂತೊಳಗೆ ಹೀಗೆ ಆಗಬೇಕು. ಆದರೆ ನೀನು ನನಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ನನ್ನ ಹಿಂದೆ ಸುತ್ತಾಡ್ದೆ. ನಿನ್ನ ಪ್ರೀತಿ ನನಗೆ ಅರ್ಥನೇ ಆಗಲಿಲ್ಲ. ಈಗ ಅರ್ಥ ಆಗ್ತಿದೆ. ನಾವಿಷ್ಟಪಡೋರ್ಗಿಂತ ನಮ್ಮನ್ನು ಇಷ್ಟಪಡೋರ ಜೊತೆ ಜೀವಿಸಿದ್ರೆ ಅದೇ ಸ್ವರ್ಗ. ಅದಕ್ಕೆ ಯಾಕೆ ಫೀಲ್ ಮಾಡ್ಕೊತಿದ್ಯಾ? ನೀನು ಯಾವತ್ತಿರು ನನ್ನೊಳ್ಳೆ ಕಣೆ ಜಿಲೇಬಿ. ಸಿದ್ದು, ಐ ಆಮ್ ಸಾರಿ ಸಿದ್ದು. ಇದೇ ಖುಷಿಗೆ ನಾನು ಶಶಿಗೆ ಏನಾದರೂ ಕೊಡಬೇಕಲ್ಲ. ಶಶಿ, ನೀನಿವಾಗ ಪಿ ಜಿಗೆ ಹೋಗು, ನಾನು ನಿನಗೆ ಸಂಜೆ ಸಿಗ್ತೀನಿ. ಓಕೆ, ಬಾಯ್ ಕಣೆ. ಪಚ್ಚಿ, ಪಚ್ಚಿ, ಪ್ರೀತಿನ ಟೋನಿ ಹುಡುಗರು ಎತ್ಹಾಕೊಂಡು ಹೋಗ್ತಿದ್ದಾರೆ. ಬೇಗ ಹೋಗು ಪಚ್ಚಿ. ಏನ್ ಹೇಳ್ತಾ ಇದೀಯಾ? ಹೌದು ಪಚ್ಚಿ, ಹಳೆ ಅಡ್ಡದ ಕಡೆ ಎತ್ಕೊಂಡು ಹೋಗ್ತಿದ್ದಾರೆ. ನೀನು ಹೋಗು. ಬಿಡು ಟೋನಿ. ನೋಡಿ ಪ್ರೀತಿ, ಕಣ್ಬಿಡಿ ಪ್ರೀತಿ. ಈ ಸೌಂದರ್ಯ ಇದೆಯಲ್ಲ, ಇದೇ ನನ್ನ ದೊಡ್ಡ ಹುಚ್ಚಿನಾಗಿ ಮಾಡಿದ್ದೆ ಪ್ರೀತಿ. ಪ್ರೀತಿ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇವಳನ್ನ ತಗೊಬಂದ್ರೆ ಇಲ್ಲಿ ಖಂಡಿತ ನೀನು ಬಂದೇ ಬರ್ತೀನಿ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು. ಈ ಗ್ಯಾಂಗ್ ಲೀಡರ್ ಇಂದ ಅದೇ ಹಿಂಗೆ ಇವಳನ್ನ ಕರ್ಕೊಂಡು ಹೋಗ್ತೀಯ, ನಾನು ನೋಡ್ತೀನಿ. ಬಾ. ಯಾವತ್ತೊಂದು ಹುಡುಗಿ ಇರ್ತಾಳೋ ಆ ಹುಡುಗಿಗೆ ಒಂದು ಬಾಯ್ ಫ್ರೆಂಡ್ ಇರ್ತಾನೆ. ಬಾಯ್ ಫ್ರೆಂಡ್ ಬಾಡಿ ಗಾರ್ಡ್ ಆಗಿರ್ತಾನೆ. ಬಂದಿದ್ದು ಲೀಡರ್ ಆದ್ರೂ ಸರಿ, ಅವ್ರ ಅಮ್ಮನ ಗಂಡ ಆದ್ರೂ ಸರಿ, ಗುಂಡಿಗೆ ಚಿಂದಿ ಮಾಡಿ ಎತ್ತಕೊಂಡು ಹೋಗ್ತಾನೆ. ಅಂತದ್ರಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಹುಡುಗಿನ ಬಿಟ್ಟು ಹೋಗ್ತೀನಾ? ಹೋಗು.
ಯಾಕೆ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ತಾ ಇಲ್ಲ? ನೀನ್ ನನಗೆ ಬೇಕು 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 ನೋಡು, ನಾ ಮೊದಲೇ ಸೈಕೋ. ನಿನ್ ಗೊತ್ತಿಲ್ವಾ? ನಿನ್ ಕತೆಲೆ ನಿನ್ನ ಪ್ರೀತಿಗೋಸ್ಕರ ನನ್ನ ಸಾಯ್ತೀಯ? ಇಲ್ಲ, ನಾವು ಸಾಯ್ಬಾರ್ದು, ನಾವು ಸಾಯ್ಬೇಕು. ನಾವು ಬದುಕಬೇಕು, ನಮ್ಮ ಪ್ರೀತಿ ಬದುಕಬೇಕು. ಅರ್ಥ ಮಾಡ್ಕೊ ಪ್ರೀತಿ, ಅರ್ಥ ಮಾಡ್ಕೊ ಪ್ರೀತಿ. ಎಲ್ಲಿಟ್ಟೆ? ಓ ಓ ಎಲ್ಲಿ ಹೋಯ್ತಿದು? ಓ ಮೈ ಗಾಡ್. ಹೇಳ್ ಶಶಿ. ಪ್ರೀತಿ, ಆಲ್ ದ ಬೆಸ್ಟ್ ಕಣೆ. ಪಚ್ಚಿ ಹತ್ರ ಹೋಗಿ ನಿನ್ ಮನ್ಸಲ್ಲಿರೋದೆಲ್ಲ ಹೇಳ್ಕೊ. ಗುಡ್ ಲಕ್. ಏನ್ ಗುಡ್ ಲಕ್? ಎಲ್ಲ ನನ್ ಬ್ಯಾಡ್ ಲಕ್. ಹುಡ್ಕಿ ಸಾಕಾಯ್ತು, ಡೈರಿನೇ ಸಿಗ್ತಾ ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಟೈಮ್ ಬೇರೆ ಆಗ್ತಾ ಇದೆ. ಹೇ ದಡ್ಡಿ, ಡೈರಿ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು? ಈಗ ಪಚ್ಚಿನ್ ಮೀಟ್ ಮಾಡು, ಆಮೇಲೆ ನಿಧಾನಕ್ ಕೊಟ್ರಾಯ್ತು. ಹಾಗಲ್ಲ ಕಣೆ, ನನ್ ಪ್ರೀತಿ ಬರೀ ಮಾತಿಂದ ಹೇಳಿದ್ರೆ ಅವನ್ಗೆ ಅರ್ಥ ಆಗಲ್ಲ ಅಂತಾನೆ ಆ ಡೈರಿ ಬರ್ದಿದ್ದು. ಈಗ ಡೈರಿನೇ ಸಿಗ್ತಾ ಇಲ್ಲ. ಹಾಗಂತ ಅವನ್ನ ಕಾಯಿಸ್ತೀಯಾ? ನಿನ್ನಿಷ್ಟ, ಏನಾದ್ರೂ ಮಾಡ್ಕೊ. ನೀನ್ ಹೇಳೋದು ಸರಿ ಕಣೆ, ಅವನ ತುಂಬಾ ಹೊತ್ತು ಕಾಯ್ಸೋದ್ ಬೇಡ. ನಾನು ಈ ಕೂಡ್ಲೆ ಹೊರಡ್ತೀನಿ. ಬಾಯ್ ಬಾಯ್. ಈ ನನ್ನ ಮಕ್ಳೇನು ತೊಗೊಂಡೋಯ್ತವ್ರಲ್ಲ. ಏಯ್ ನಿಲ್ಸ್ರ ಫಸ್ಟು. ನಿಲ್ಸಲೇ. ಅಲ್ಲಲೇ, ನಿಮ್ ತಲೆಯಲ್ಲಿ ಬುದ್ಧಿ ಆಯ್ತಾ ಅಥವಾ ಲದ್ದಿಗಿದ್ದು ತುಂಬ ಆಯ್ತಾ? ಸತ್ತವನ ಸ್ಮಶಾನಕ್ಕೆ ಯಾರಾದ್ರೂ ಹಿಂಗೆಲ್ಲ ಕರ್ಕೊಂಡೋಗೋದು? ಊರವ್ರನ್ನ ಕರೆಸಿ, ತಮಟೆಯವ್ರನ್ನ ಕರೆಸಿ, ಆ ನಂಕನಕ್ಕ ಅಂತ ಕುಣ್ಕೊಂಡು ಖುಷಿಯಾಗಿ ಕಳ್ಸ್ಕೊಳ್ಬೇಕು. ಅದು ಬಿಟ್ಟು ಒಳ್ಳೆ ಇಟ್ಕೆ ಹೊತ್ಕೊಂಡು ಹೋಗ್ತಾರ, ಶವತ್ ಪೆಟ್ಟಿಗೆ ಹೊತ್ಕೊಂಡಿದ್ದೀರಪ್ಪ. ಪಾಪ, ಯಾವ್ದೋ ಅನಾಥ ಹೆಣ ಅನ್ಸುತ್ತೆ. ಓಸಿ ನೀವಿಲ್ಲ ಇರ್ರಿ, ನಾನು ಹೋಗಿ ತಮಟೆಯವ್ರನ್ನ ಕರ್ಕೊಂಬತ್ತೀನಿ. ಇಲ್ಲ ಇರ್ರಿ. ಕಾಸು ನೀವು ಕೊಟ್ಬಿಟ್ರಪ್ಪ, ನಾನೇ ಕೊಡ್ತೀನಿ. ಏಯ್, ಏನ ಬಿಟ್ರೆ ಬೇಜನ್ ಕೊಯ್ತೀಯಾ? ಇದು ಒಳಗಡೆ ಇರೋದು ಶವ ಅಲ್ಲ, ನಮ್ ದೋಸ್ತ್ ಟೋನಿ. ಪ್ರೀತಿಗೆ ಪ್ರೀತಿಯಿಂದ ಪ್ರಪೋಸ್ ಮಾಡಕ್ ಹೋಗ್ತಾ ಇರೋದು. ಪ್ರೀತಿಯಿಂದ ಒಪ್ಕೊಂಡ್ರೆ ಮದುಮಗಳಾಗಿ ಮದುವೆ ಮಂಟಪದಲ್ಲಿರ್ತಾಳೆ. ಇಲ್ಲ ಅಂದ್ರೆ ಇದೇ ಶವ ಪೆಟ್ಟಿಗೆಲಿ ಶವವಾಗಿ ಮನೆ ಹೋಗ್ತಾಳೆ. ಹಿಂದೆ ಮುಂದೆ ಅಕ್ಕ ಪಕ್ಕ ಏನ್ ನಡೆದ್ರು ಗೊತ್ತಿದ್ರು ಗೊತ್ತಿಲ್ದಂಗಿರ್ಬೇಕು. ಗೊತ್ತಾದ್ರೆ ಗೊತ್ತಿಲ್ದಂಗ್ ಹೊಂಟೋಯ್ತೀಯ. ಹುಷಾರ್, ಹೆಚ್ಚಿಗೆ ಮಾತಾಡಿದ್ರೆ ಅಡ್ಡ ಉದ್ದ ಸೀಳ್ಬಿಡ್ತೀನಿ. ಹೋಯ್ತಾ ಇರೋ. ನೋಡೋಕ್ ಹೇಗಿದ್ಯಾ? ಹೇಗೋ ನೀ ನನ್ ಮನ್ಸಲ್ ಸೇರ್ಕೊಂಡೆ. ಈ ನನ್ನ ಹೃದಯ ರಾಜ್ಯದಲ್ಲಿ ರಾಜ ನೀನು. ನೋಡು, ಇದನ್ನೇ ಬೇಡ ಅನ್ನೋದು. ಈ ತರ ನೋಡಿನೆ ನನ್ ಮನ್ಸ್ನ ಕದ್ದೆ ನೀನು. ಆದ್ರೂ ಇವತ್ ನಿನಗೋಸ್ಕರ ನಿನಗಿಂತ 1 ಅವರ್ ಮುಂಚೆ ಬಂದಿದ್ದೀನಿ. ಯಾಕೆ ಹೇಳು? ನಿನ್ನ ಕಾಯದಲ್ಲಿರೋ ಸುಖ ನಾನ್ ಅನ್ಭವಿಸ್ಬೇಕು. ಇದನ್ನೆಲ್ಲ ನಾನ್ ನಿನಗೆ ಹೇಳ್ಕೊಡ್ಬೇಕಾ? ಒಳ್ಳೆ ಹಳ್ಳಿ ಗಮಾರ. ಪ್ರೀತಿ, ಒಂಥರ ಹುಚ್ಚ. ನೀ ಬರ್ದಲೇ ಕತೆ ತುಂಬಾ 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 ಚೆನ್ನಾಗಿದೆ. ಆದ್ರೆ ಒಂದೇ ಒಂದು ಸ್ಮಾಲ್ ಮಿಸ್ಟೇಕು. ಪ್ರೀತಿ 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 ಕ್ಯಾರೆಕ್ಟರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಾ? ನಿಂಗೆ ಕೇಳಿದ್ದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣವಾ? ಪ್ರೀತಿ ಪ್ರೀತಿ, ನಾನು ನೀ ಬರ್ದಿರೋ ಕಥೆಲಿ ಹೀರೋ. ಹಾಗಾದ್ರೆ ನನ್ನೋಳು. ಈಗ ಅವನು ಸಾಯಿಸೋಣವಾ? ಸಮಾಧಾನ. ಓ ಪ್ರಿಪ್ರೇಷನ್. ಈ ಫೋಟೋ ಜೊತೆಗೆ ನನ್ನ ಫೋಟೋನ ಇಟ್ಕೋ. ಬೇಡ, ನಾನೇ ಬಂದಿದ್ದೀನಿ. ನಂಗೆ ಹೇಳು. ಏಯ್, ಆ ಡೈರಿ ನಂದು. ನಿನ್ ಹತ್ರ ಹೇಗ್ ಬಂತು? ಒಳ್ಳೆ ಮಾತಿನಿಂದ ಹೇಳ್ತಿದ್ದೀನಿ, ಆ ಡೈರಿ ನನಗೆ ಕೊಟ್ಬಿಡು. ಕೊಡ್ಬೇಕಾ? ಅದಕ್ಕೂ ಮುಂಚೆ ನೀನು ಸತ್ಯ ತಿಳ್ಕೊ. ಅವತ್ ರಾತ್ರಿ ನಿಮ್ ಮನೆಗೆ ಯಾರೋ ಒಬ್ಳು ಗಾಬರಿಯಿಂದ ಬಂದು ನೀರು ಕುಡ್ಕೊ ಬಂದ್ಲಲ್ಲ, ಅವಳು ಬೇರೆ ಯಾರು ಅಲ್ಲ. ಅವಳು ನಾನಾಗೆ ಒಲಿಬೇಕು. ಬಲವಂತದಿಂದ ಅವಳ ಸುಖ ಪಟ್ಟೋರು, ಸುಖವಾಗಿರೋರು ಇಡೀ ಚರಿತ್ರೆ ಎಲ್ಲ ಯಾರು ಇಲ್ಲ. ನೀನ್ ಎಷ್ಟೆಲ್ಲ ಡ್ರಾಮಾ ಆಡು, ಈ ಜನ್ಮಕ್ಕೆ ನಾನ್ ನಿಂಗ್ ಸಿಕ್ಕಲ್ಲ.
ನನ್ ಮೈ ನನ್ ಮನ್ಸು ನನ್ ಪಚ್ಚಿಗ್ ಮಾತ್ರ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಆ ಡೈರಿ ನನಗ್ ಕೊಟ್ಬಿಡು ಪ್ಲೀಸ್. ಆ ಡೈರಿ ನನಗ್ ಕೊಟ್ಬಿಡು. ಡೈರಿ ಕೊಡ್ಬೇಕಾ? ಕೊಡ್ತೀನಿ. ಆದ್ರೆ ನನ್ನ ಕಂಡೀಷನು, ನಿನಗೆ ಈ ಡೈರಿ ಬೇಕಂದ್ರೆ ನನ್ನ ಪ್ರೀತಿನ ಒಪ್ಕೋ, ಇಲ್ಲ ಈ ಡೈರಿನ ಕಳ್ಕೋ. ಏಯ್ ಹೇ ಬಿಡ, ಹೇ ಬಿಡ, ಹೇ ಬಿಡ. ಎಲ್ಲೋದ್ಲ ಅವಳು? ಹೇ ಅಲ್ಲೈತವಳು, ಬರೋ. ಪ್ರೀತಿ, ಅಯ್ಯೋ ಎಂತ ಕೆಲಸ ಆಗೋಯ್ತು. ಓಕೆ, ಎಕ್ಸ್ಕ್ಯೂಸ್ ಮಿ ಸರ್, ಐ ಆಮ್ ಕಮಿಂಗ್ ಸರ್. ಎಸ್ ಕಮ್ ಇನ್. ಥ್ಯಾಂಕ್ ಯು ಸರ್. ಎಸ್ ಹೇಳಿ. ಸರ್ ಹೇಗಿದ್ದಾಳೆ ಸರ್ ಅವಳು? ಒಬ್ಬ ಮನುಷ್ಯ ಸತ್ ಬದುಕ್ತಾನೆ ಅಂದರೆ ಅದು ಗಾಡ್ ಗಿಫ್ಟ್. ರಿಯಲಿ ಯು ಲಕ್ಕಿ. ದುಃಖ ಪಡಬೇಡ, ಅವಳಿಗೆ ಏನೂ ಆಗಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರದ್ದೇ ಆದಂಥ ಜೀವನದಲ್ಲಿ ದಿನನಿತ್ಯದ ಚಟುವಟಿಕೆಗಳಿರ್ತವೆ. ಅಂಥವರಲ್ಲಿ ಈಕೆ ಕೂಡ ಒಬ್ಳು. ನನಗನ್ಸುತ್ತೆ ಪ್ರತಿನಿತ್ಯ ಇವಳು 40 ನಿಮಿಷ ಪ್ರಾಣಾಯಾಮ ಮಾಡ್ತಿದ್ಲು ಅನ್ಸುತ್ತೆ. ಅದಕ್ಕೆ ಅವಳು ಸತ್ ಬದುಕಿರೋದು. ಸರ್ ಇನ್ನು ಮುಂದೆ ಇವಳು ಚೆನ್ನಾಗಿರ್ತಾಳಲ್ವಾ? ಯಾಶೋರ್ ಖಂಡಿತ ಚೆನ್ನಾಗಿರ್ತಾಳೆ. ಡೋಂಟ್ ಫೀಲ್ ಅಬೌಟ್ ಇಟ್. ಓಕೆ ಸರ್, ಹಾಗಾದ್ರೆ ನಾನು ಅವಳ ನೋಡ್ಬೋದಾ? ಖಂಡಿತ ನೋಡಿ. ಥ್ಯಾಂಕ್ ಯು ಸರ್. ಪಚ್ಚಿ ಯಾಕೋ ಹಿಂಗ್ ಓಡ್ ಬರ್ತಾ ಇದೆಯಾ? ಅಯ್ಯೋ ನಿನ್ಗೆ ಕೆಲ್ಸ ಇತ್ತು ಪಚ್ಚಿ. ಅಪ್ಪ ಅಮ್ಮ ಊರಿಂದ ಫೋನ್ ಮಾಡಿದ್ರು, ಗೌಡ್ರ ಮಗಳಿಗೆ ಕಣ್ಣ ಆಪರೇಷನ್ ಆಯ್ತಂತೆ. ಆಮೇಲೆ ನೀವಿಬ್ರು ಪ್ರೀತಿ ಬಗ್ಗೆ ಗೌಡ್ರಿಗೆ ಹೇಳಿ ಮದುವೆ ಒಪ್ಸಿ ನಿನ್ಗೋಸ್ಕರ ಕಾಯ್ತಾ ಇದ್ದಾಳಂತೆ. ರಿಯಲಿ? ಹೂ ಮಗ, ಬಾರ್ಲ ಹೋಗೋಣ. ಪ್ರೀತಿ, ನಾನು ಹಳ್ಳಿಯಿಂದ ಸಿಟಿಗೆ ಬರೋಕ್ಕಿಂತ ಮುಂಚೆ ನನ್ನದೇ ಆದ ಒಂದು ಕತೆ ಇದೆ. ನೀನ್ ನನಗ್ ಬೇಕು. ರಿಯಲಿ ರಿಯಲಿ ಐ ಲವ್ ಯು. ಹೊಸ ನೋಟುಗಳ ಚಲಾವಣೆ. ಏನೇನಾಗುತ್ತ? ಅಲ್ಲಲ್ಲ, ಏನೋ ಪಚ್ಚಿ ವಿಷಯ? ಒಳ್ಳೆ ಹೀರೋ ಥರ ಕಾಣಿಸ್ತಿದ್ಯಾ? ಯಾರೋ ಬಟ್ಟೆ ಕೊಡ್ಸಿದ್ದು? ಓ, ಯಾರು ಕೊಡಿಸ್ತಾರೆ? ಪೇಟೆನಲ್ಲಿ ಅವ್ವರು ಕೊಡಿಸಿದ್ದು. ಮೊನ್ನೆ ಪೇಟೆನಲ್ಲಿ ಸುತ್ತಾಕೋದಾಗ ಮೋರಿ ದಾಟಕ್ಕೆ ಹೋಗಿ ಪ್ಯಾಂಟು ಪೋಸ್ಟ್ ಆಫೀಸ್ ಆಗೋಯ್ತು. ಆಗ ನೋಡೋಕ್ಕಾಗದೆ ಅವ್ವರು ಇದನ್ನೆಲ್ಲ ಕೊಡಿಸ್ರು, ಗೊತ್ತಾ? ಓಹೋ, ಹಂಗ ವಿಷಯ. ಹೋಗ್ಲಿ ಬಿಡು. ನೀನ್ ಪೋಸ್ಟ್ ಆಫೀಸು ಸರಿಯಾದ ಟೈಮ್ಗೆ ಓಪನ್ ಆಗಿದೆ. ಅಲ್ಲ ಕಣ ಬಡ್ಡೆತದೆ. ನಿನ್ನೆ ರಾತ್ರಿ ಎಲ್ಲಿಗ್ಲ ಹೋಗಿದ್ದೆ? ರಾತ್ರಿ ಗುಡ್ದ ಹತ್ರ ಹೋಗಿದ್ದೆ. ಅಲ್ಲಿ ನಡಿಬಾರ್ದೊಂದು ವಿಷಯ ನಡೀತು, ಅದಕ್ಕೆ ಬರಕ್ಕಾಗಿಲ್ಲ. ಯಾಕ್ಲಾ? ಏನ್ಲ ಅದು ಅಂತ ನಡಿಬಾರ್ದು ವಿಷಯ ನಡೆದಿದ್ದು? ಯಾಲ ಇವನ ಕೇಳ್ತಾನೆ ಇವನಿ. ಅದೇನ್ ನಡೀತು ಹೇಳ. ಏನೂ ಇಲ್ಲ ತಗ ಬೈಕಿಯಾ, ನನಗೆ ಶಾನೆ ಕೆಲಸ ಐತೆ, ಬರ್ತೀನಿ. ಅಲ್ಲ ತಿಂಡಿನಾರು ತಿನ್ಕೊಂಡು ಹೋಗ್ಲಾ? ಬೇಡ, ಮಧ್ಯಾಹ್ನ ಒಂದೇ ಕಿತಾ ನೆಮ್ಮದೇ ಮುದ್ದೆ ಉಟ್ಕೊಂಡು ಹೋಗ್ತೀನಿ. ಲೇ ತಿಂಡಿ ತಿನ್ಕೊಂಡು ಹೋಗ್ಲಾ ಅಂದ್ರೆ ಮಧ್ಯಾಹ್ನ ಬಂದು ಒಂದೇ ಸರಿ ಮುದ್ದೆ ಉಣ್ತಾನಂತೆ. ಒಳ್ಳೆ ಇದಂತಂದು ನೇಗಿಲ ಹಿಡಿದು ಒಲವನ್ನು ಹುಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ. ಪಂಚಯ ಕಟ್ಟಿ ನೇಗಲಿ ಎತ್ಕೊಂಡು ಹೋಯ್ತಾ ಇರುವ ಸಿದ್ದು ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ. ಅಲ್ಲ ನಮ್ಮ ಪಕ್ಕದ ಮನೆ ಪರಿಮಳ ಕೆರೆಯಲ್ಲಿ ಗಮ್ಮಂತಿದೆ. ಈ ಅವಕಾಶನ ಬಿಟ್ರೆ ನಮ್ಮ ಅಣ್ತಮ್ಮ ಅಂತ ರೊಚ್ಚಿಗೇಳ್ತಾರೆ. ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡೋಣ.
ಇದಿಲ್ಲೇ ಇರಲಿ. ನಾನಾಗಿರ್ಬೇಕಾಯ್ತು ಕೆಲವೊಳಗಡೆ. ಏ ಹುಡುಗಿ, ನೀನ್ ಬಟ್ಟೆನ ಕೋತಿ ಎತ್ಕೊಂಡೋಯ್ತು. ತೂ, ನಿಂಗೊಂದ್ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ಹೆಣ್ಮಕ್ಳು ಸ್ನಾನ ಮಾಡ್ಬೇಕಾದ್ರೆ ಬಂದು ಈ ತರ ನೋಡ್ತೀಯಲ್ಲ, ದೂರದಿಂದ ಹೇಳ್ಬೇಕು ಅಂತ ಬುದ್ಧಿ ಇಲ್ವಾ? ನಾಚಿಕೆ ಮಾಡ್ಬಿಡ್ತೀನಿ ನನಗಿಲ್ಲ. ಅದಕ್ಕೆ ನಾನು ಗುಟ್ಟ ಮಕ್ಕಳಿಗೆ ನಾಚಿಕೆ, ಮಾನ, ಮರ್ಯಾದೆ ಅಂತ ಹೆಸರು ಅನ್ಕೊಂಡಿದ್ದೀನಿ. ಏನೋ ಹೆಣ್ಮಗ ಕಷ್ಟ ರೀತಿ ಸಹಾಯ ಮಾಡಕ್ ಬಂದ್ರೆ ನೀನ್ ನನಗೆ ಬೈತ್ಯಾ? ಅನ್ಭವಿಸ್ಕೋ ಹೋಗ್. ಅಯ್ಯಯ್ಯೋ, ಇವ್ರು ಹೋದ್ರೆ ನನ್ ಬಟ್ಟೆ ತಂದು ಕೊಡೋರು ಯಾರು? ರೀ ದೇವಮಾನವರೇ, ಸ್ವಲ್ಪ ಇತ್ತ ಕಡೆ ಬನ್ನಿ. ನನಗೀಗ ಜ್ಞಾನೋದಯವಾಯಿತು. ನನ್ನ ಸಹಾಯಕ್ಕೆ ದೇವಲೋಕದಿಂದ ನಿಮ್ಮನ್ನು ಕಳುಹಿಸಿದ್ದಾರೆಂದು ನನಗೀಗ ತಿಳಿಯಿತು. ಹುಡುಗಿ ಸರಿಯಾಗಿ ಮರಿತಾಳೆ. ನಾನು ದೇವಮಾನವರದ್ದು ನಿನಗಾರು ಹೇಳಿದರು ಮಾನಸಪುತ್ರಿ. ನೀವು ಅತ್ತ ಕಡೆ ಹೋದಾಗ ಭಗವಂತ ನೀರಿನಲ್ಲಿ ಮೀನಾಗಿ ಬಂದು ನನ್ನ ಕಿವಿಗೆ ಹೇಳಿದ. ಅದು ನಿಜವೇ ಮಾನಸಪುತ್ರಿ. ಕೇಳು, ನನ್ನಿಂದ ನಿನಗೆ ಏನು ಸಹಾಯ ಬೇಕು ಕೇಳು, ನಾನು ಕ್ಷಣದಲ್ಲಿಯೇ ಮಾಡಿ ಮುಗಿಸುತ್ತೇನೆ. ದೇವಪುತ್ರರೇ, ನನ್ನ ಉಡುಪುಗಳನ್ನು ನನ್ನ ಬಳಿಗೆ ಕೊಟ್ಟು ತಾವು ಪುನಃ ದೇವಲೋಕಕ್ಕೆ ಹೋಗಬಹುದು. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾವು ನಿಮ್ಮ ಉಡುಪುಗಳನ್ನು ತಂದು ಕೊಡಬೇಕಾದ್ರೆ ನನ್ನದೊಂದು ಷರತ್ತಿದೆ. ಆ ಷರತ್ತನ್ನು ಪಾಲಿಸಿದ್ರೆ ಮಾತ್ರ ನಾವು ನಿಮ್ಮ ಉಡುಪುಗಳನ್ನು ತಂದುಕೊಡಲು ಸಾಧ್ಯ. ನಿಮ್ಮ ಷರತ್ತು ಏನೆಂದು ಹೇಳುವಿರಾ? ನೀವು ಕ್ಷಣಕಾಲ ಆ ನೀರಿನಲ್ಲಿ ಬಂಧಿಸಿ ನಿಮ್ಮ ತೋಳ್ತೆಕೆಯಲ್ಲಿ ಸುಖ ನೀಡಬೇಕು. ಅಷ್ಟೇ ಅಲ್ಲವೇ, ನೀವು ನನ್ನ ಉಡುಪುಗಳನ್ನು ತೆಗೆದುಕೊಂಡು ಬನ್ನಿ, ನಾನು ಪಾಲಿಸುತ್ತೇನೆ. ನೀವು ಕಣ್ಮುಚ್ಚಿ ನಮ್ಮ ತಂದೆ ಪರಮಾತ್ಮನನ್ನು ಧ್ಯಾನಿಸಿ. ನಾವು ಹೋಗಿ ನಿಮ್ಮ ಬಟ್ಟೆಗಳನ್ನ ಎತ್ತಾಕೊಂಬರ್ತೀವಿ. ಮಾನಸಪುತ್ರಿ, ನಿನ್ನ ನಯನಗಳನ್ನು ತೆರೆ. ನಾನು ಹೋಗಿ ಆ ದುಷ್ಟ ಕೋತಿ ಜೊತೆ ಕಾದಾಡಿ ನಿನ್ನ ಬಟ್ಟೆಗಳನ್ನ ಎತ್ತಾಕೊಂಬಂದಿದ್ದೀನಿ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ಶೀಘ್ರಮೇವ ಫಸ್ಟ್ ನೈಟ್ ಪ್ರಾಪ್ತಿರಸ್ತು. ಮತ್ತೆ ನನ್ನ ಷರತ್ತು ಪಾಲಿಸುತ್ತೇನೆ. ಒಳಗೆ ಬನ್ನಿ. ಅಯ್ಯಯ್ಯೋ, ಬರ್ಪಿ ತಿಂಗಳು ಇವತ್ತು. ಬನ್ನಿ ಬನ್ನಿ, ಇತ್ತ ಕಡೆ ಬನ್ನಿ ಬನ್ನಿ. ಸಿದ್ದು ಕಾಮನ ಬಜಾರ ಇವತ್ತು. ಏನು ಷರತ್ತು? ನನ್ನ ಬಟ್ಟೆ ತಂದ್ಕೊಡಕ್ಕೆ ಷರತ್ತೇನೋ ನಿಂದು? ಇದು ನೀನು ಮಾಡ್ತೀನಿ. ಏನು ಅನ್ಕೊಂಡಿದ್ಯಾ? ಹೆಣ್ಮಕ್ಳಿರೋ ಕಡೆ ಬಂದು ಷರತ್ತು ಬೇರೆ ಅಂತೆ ಅವನಿಗೆ. ನನ್ನ ಬಟ್ಟೆ ಕೊಡೋಕೆ ಹಿಂಗ್ ಮಾಡ್ತೀಯಾ? ರೀ ದೇವಮಾನವ, ಇತ್ತಾಗ ಬಾರೋ. ನಿನ್ ಸಹೋದರ ಬೇಡಪ್ಪ. ಬಚ್ಚಿ, 2 ದಿವಸದಿಂದ ಎಲ್ಲಿಗ್ಲ ಹೋಗಿದ್ದೆ? ಈರಣ್ಣನ ಹೊಲದ ತವ ಮನೆ ತವ 24 ಸತಿ ಕಳಿಸಿದ್ದೆ. ಮನೇಲೂ ಇಲ್ಲ, ಹೊಲದಲ್ಲೂ ಇಲ್ಲ. ಎಲ್ಲಿಗ್ಲ ಹೋಗಿದ್ದೆ? ಮನೆ ತಾವನೇ ಇದ್ದೆ. ಅಪ್ಪ ಅಪ್ಪ, ಬಚ್ಚಿ, ನನ್ನ ಮಗಳು ಡೆಲ್ಲಿಲಿ ಓದ್ತಾವಳೆ. ಕೊಡವ. ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ ನೆನಪು. ಆಮೇಲೆ ಮಾಡ್ತೀನಿ ಕಣ್ಲ. ನೆನ್ನೆ ತಾನೆ ಡೆಲ್ಲಿಯಿಂದ ಊರಿಗೆ ಬಂದಿದ್ದಾಳೆ. ಗದ್ದೆ ಕಡೆ ತುಂಬ ಕೆಲಸ ಇದೆ, ಬರ್ತೀನಿ. ಎಲ್ಲ ಇವನ ಯಾರಪ್ಪ ಅವರು? ನಮ್ಮೂರು ರಾಮಣ್ಣ ಇಲ್ವಾ, ಅವ್ರ ಮಗ ಪಚ್ಚಿ ಅಂತ. ತುಂಬಾ ಒಳ್ಳೆ ಗುಣವಂತ. ಜಿಲ್ಲೆಗೆನೆ ರ್ಯಾಂಕ್ ಬಂದಿದ್ದಾನೆ. ಊರೆಲ್ಲ ಅವಂದೇ ಮಾತು. ಇರ್ಲಿ, ನಡಿಯವ ಒಳಕ್ಕೆ. ಅಮಿ,
ನಮ್ಮ ಬಚ್ಚಿಗೆ ಓದಕ್ ಸಾನೇ ಆಸೆ ಐತೆ. ಅವನ ಆಸೆಗೆ ನಿರಾಸೆ ಮಾಡೋದ್ ಬೇಡ. ಎಷ್ಟೇ ಕಷ್ಟ ಆಗ್ಲಿ ಓದಿಸ್ಬಿಡುವ. ಅಲ್ಲ ಇದೇನ್ರಿ ಹಿಂಗಂತೀರಾ? ಓದ್ಸೋದು ಅಂದ್ರೆ ಸುಮ್ನೆ ಆಯ್ತದ? ಪ್ಯಾಟೆಗೆ ಹೋಗ್ಬೇಕು, ಪೀಚ್ ಕಟ್ಬೇಕು, ಇದೆಲ್ಲ ನಮ್ಮಂತ ಬಡವ್ರ ಕೈಲಿ ಆಗಕ್ಕಿಲ್ಲ ಬಿಡು. ಆಗಕ್ಕಿಲ್ಲ ಬಿಡು ಅಂದ್ರೆ ಆಯ್ತದ? ಎಷ್ಟೇ ಕಷ್ಟ ಆದ್ರೂ ಮಗಿನ ವಿದ್ಯಾಭ್ಯಾಸಕ್ಕೆ ಧಕ್ಕೆ ಮಾಡೋದ್ ಬೇಡ. ಮನೆ ಮೇಲೆ ಅಷ್ಟೋ ಇಷ್ಟೋ ಸಾಲ ತರನ ಬಿಡು. ಅಯ್ಯ, ಇದ್ದಕ್ಕಿದ್ದಂಗೆ ಮನೆ ಮೇಲೆ ಸಾಲ ಕೇಳಿದ್ರೆ ಯಾರ್ರೀ ಕೊಡ್ತಾರೆ? ನಮ್ಮಂತವನ್ ಕಷ್ಟದಿಂದ ಪಾರ್ ಮಾಡ್ಬೇಕು ಅಂತಾನೆ ಹಳ್ಳಿಲ್ ಗೌಡ್ರ ಶಿವಯ್ಯ ಇರೋದು. ಮಗ ಚೆನ್ನಾಗಿ ಓದಿ ನೌಕರಿ ಹಿಡಿದ್ರೆ ಇಂಥ 10 ಮನೆ ಕಟ್ಬೋದ್ ಬಿಡು. ನೀ ಯಾಕೆ ಚಿಂತೆ ಮಾಡ್ತಿ? ನಾ ಹೊಸಿ ಗೌಡ್ರ ಮನೆ ತಾ ಹೋಗ್ಬತ್ತೀನಿ. ನಿಮ್ ಮಗಿನ್ ರೆಡಿ ಮಾಡು. ಮಗಳೇ, ಹಾ ಆ ಹುಡುಗನ್ ಕರ್ಕೊಂಡು ಬಾ ಹೋಗು. ಸರಿಯಪ್ಪ. ಹಾ ಯಾಕೋ ಅಳ್ತಾ ಇದ್ಯಾ? ಏನೂ ಇಲ್ಲ, ಕಣ್ಣಲ್ಲಿ ಸ್ವಲ್ಪ ಕಸ ಬಿದ್ದಿದೆ ಅಷ್ಟೇ. ನೀನ್ ಸುಳ್ಳು ಹೇಳ್ಬೋದು, ಆದ್ರೆ ನಿನ್ ಕಣ್ ಸುಳ್ಳು ಹೇಳಲ್ಲ. ಅದು ಕಸ ಬಿದ್ದಿರೋದಲ್ಲ, ನಿನ್ ಮನ್ಸಲ್ಲಿ ಬೇರೆ ಏನೋ ಇದೆ. ಏನೂ ಇಲ್ಲಪ್ಪ. ನಿಜ ಹೇಳು, ಇವಳು ಊರ್ಗೌಡ್ರು ಮಗಳು, ನಾನು ಅವ್ರ ಮನೇಲಿ ಕೆಲಸ ಮಾಡೋನು, ಅದ್ ಹೆಂಗ್ ಲವ್ ಮಾಡೋದು ಅಂತನಾ? ನನ್ನ ಮರ್ತ್ಬಿಡ್ಬೇಕು ಅಂತ ಇದೆಯಲ್ಲ? ನೀನ್ ತಪ್ಪು ತಿಳ್ಕೊಂಡಿದೀಯಾ? ನಾನು ಊರ್ಗೌಡ್ರು ಮಗಳು ಅಂತ ತಾನೆ? ನಾನ್ ನಿನ್ನೆ ಕಣೋ ಲವ್ ಮಾಡೋದು. ಹೇ ಬಿಡು ಬಿಡು, ಯಾರಾದ್ರೂ ನೋಡಿದ್ರೆ? ಆಹಾ, ಅವತ್ ರಾತ್ರಿ ನಾನೇ ಬಂದ್ ತಪ್ಕೊಳ್ಳೋ ಹಾಗೆ ಮಾಡ್ದೆ. ಇವತ್ತೇನು ಹೊಸ ವರ್ಷೆ? ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ನನ್ಗದೆಲ್ಲ ಗೊತ್ತಿಲ್ಲ. ನಾನು ಅವತ್ತು ರಮ್ಯನೇ, ಇವತ್ತು ಬಿಡು ಬಿಡು, ಯಾರಾದ್ರೂ ನೋಡಿದ್ರೆ? ಸರಿ ಸರಿ, ಅಪ್ಪಯ್ಯ ಕೂಗ್ತಿದ್ದಾರೆ ಅಂತ ಇವತ್ ಬಿಡ್ತಾ ಇದ್ದೀನಿ. ನಾಳೆ ಊರಾಚೆ ಇರೋ ಬೆಟ್ಟದ ಹತ್ರ ಬಾ, ನಿನ್ಗೋಸ್ಕರ ಸ್ಪೆಷಲ್ ಸರ್ಪ್ರೈಸ್ ಇದೆ. ಅಯ್ಯ ಇವಳ ಯಾಕ್ಲಾ ಮನೆ ಹತ್ರ ಬರ್ಲಿಲ್ಲ? ಏನ್ ಸಮಾಚಾರ? ಸುಮ್ಮನೆ ನಿಮ್ಮ ಅಪ್ಪ ಬೇರೆ ಬಂದಿದ್ದ, ಏನೋ ಪೇಟೆಗೆ ಓದಕ್ ಕಳಿಸ್ತಿದ್ದೀನಿ ಅಂತ. ಅದು ಪೇಟೆಗೆ ಹೋಗಕ್ಕೆ ವ್ಯವಸ್ಥೆ ಮಾಡ್ಕೋ. ನಾಳೆ ಬೆಟ್ಟದ ಹತ್ರ ಬಾ, ಮಿಸ್ ಮಾಡಿದ್ರೆ ಅಷ್ಟೇ. ಅಯ್ಯೋ ಇವಳೊಬ್ಳು. ಅಯ್ಯೋ ಮೇಡಮ್, ಇಲ್ಲಿ ರಮ್ಯಾರು ಅಡ್ಮಿಟ್ ಆಗಿದ್ದಾರಲ್ಲ, ಯಾವ ವಾರ್ಡ್ ಮೇಡಮ್? 1 ನಿಮಿಷ ಇರಿ. ಸೆಕೆಂಡ್ ಫ್ಲೋರ್ 206. ಥ್ಯಾಂಕ್ ಯು ಮೇಡಮ್. ರಮ್ಯಾ, ಪಚ್ಚಿ, ರಮ್ಯಾ ಅಳ್ಬೇಡ ರಮ್ಯಾ. ಇದೆಲ್ಲ ಹೇಗಾಯ್ತು ರಮ್ಯಾ? ಹೇಳ್ತೀನಿ ಪಚ್ಚಿ. ಇನ್ಮೇಲೆ ನನ್ನ ಜೀವನ ಬರೀ ಕತ್ಲಲ್ಲೇ ಕಳೆಯಂಗಾಯ್ತಲ್ಲ. ಅಳ್ಬೇಡ ರಮ್ಯಾ, ನಿನ್ಗೇನು ಆಗಲ್ಲ, ನಾನಿದ್ದೀನಿ. ಪಚ್ಚಿ, ನಂದೊಂದು ಮಾತು ನಡ್ಸ್ಕೊಡ್ತೀಯಾ? ಏನ್ ಹೇಳ್ ರಮ್ಯಾ? ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಪ್ರತಿಯೊಬ್ರು ಪ್ರೀತಿಸಿದವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ಬೇಕು ಅಂತಾರೆ. ಆದ್ರೆ ನಾನು ನಿನಗ್ ಮೋಸ ಮಾಡ್ತಿದ್ದೀನಿ ಪಚ್ಚಿ. ಅದಕ್ಕೆ ನನ್ನನ್ ಮರ್ತ್ಬಿಟ್ಟು ನೀನ್ ಬೇರೆ ಮದ್ವೆ ಆಗು ಪಚ್ಚಿ. ನೀನ್ ಚೆನ್ನಾಗಿರ್ಬೇಕು. ನನಗ್ ನೀನ್ ಚೆನ್ನಾಗಿರೋದು ತುಂಬಾ ಮುಖ್ಯ. ಈಗ ತಾನೇ ನೀನೇ ಏನೋ ಹೇಳ್ದಲ್ಲ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಪ್ರೀತಿಸೋರ್ನ ಪ್ರೀತಿನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಬೇಕು ಅಂತ. ಅದೇ ರೀತಿ ನಾನು ನನ್ನ ಪ್ರೀತಿನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ಕೊತೀನಿ. ನೋಡು,
ತಾಯಿಗೆ ಮಗು ಯಾವತ್ತೂ ಭಾರ ಆಗಲ್ಲ, ಹಾಗೆ ಈ ಪಚ್ಚಿಗೆ ಈ ರಮ್ಯ ಯಾವತ್ತೂ ಭಾರ ಆಗಲ್ಲ. ನೀನೇನು ಯೋಚನೆ ಮಾಡಬೇಡ, ಒಂದು ನಿಮಿಷ ಬರ್ತೀನಿ. ನೀನ್ ಯಾವಾಗ್ಲೂ ಬಂದ ಪಚ್ಚಿ? ಈಗ ತಾನೇ ಬಂದೆ ಅಪ್ಪಾಜಿ. ಅವ ರಮ್ಯಾ ಈಗ ಹೆಂಗಿದ್ಯಪ್ಪ? ಪರವಾಗಿಲ್ಲ ಅಪ್ಪ. ಅಪ್ಪಾಜಿ ಒಂದು ನಿಮಿಷ, ಒಂದು ಮಾತು ಹೇಳಬೇಕು, ಕೋಪ ಮಾಡ್ಕೋಬೇಡಿ. ಏನ್ಲ ಅದು? ಅದು ರಮ್ಯನ್ಗೆ ನಾನೇ ಕಣ್ ಕೊಡ್ಬೇಕಂತಿದ್ದೀನಿ. ಏನಂದೆ? ತೆಗೆದು ಬಿಟ್ಟ ಅಂದ್ರೆ? ಲೋ ಪಚ್ಚಿ, ನೀನ್ ತುಂಬಾ ಒಳ್ಳೆಯವನ್ ಕಣ. ಆದ್ರೆ ನಿಮ್ಮ ಅವ್ವ ನಿಮ್ಮ ಅಪ್ಪ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ಕಣ. ಏನೋ ನೀನ್ ನನ್ನ ಮಗಳಿಗೆ ಕಣ್ ಕೊಟ್ರೆ ಈ ಊರಿನ ಜನ ಎಲ್ಲ ಗೌಡ್ರು ಸ್ವಾರ್ಥಕ್ಕೋಸ್ಕರ ಈ ಹುಡುಗನ್ ಬಲಿ ತಗೊಂಡಿದ್ದಾರೆ ಅಂತಾರೆ. ಅಂತ ಮಾತು ಬೇಡ ಕಣೋ. ನನಗೂ ಮನುಷ್ಯತ್ವ ಇದೆ. ಇಷ್ಟೆಲ್ಲ ಆಸ್ತಿ ಮಡಗಿದ್ದೀನಿ, ಒಬ್ಬಳೇ ಮಗಳು. ನನ್ನೆಲ್ಲ ಆಸ್ತಿ ಮಾರಿದ್ರು ಸರಿನೇ, ಕಣ್ಣು ಬರ್ಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ಅವಳನ್ನ ಕರ್ಕೊಂಡು ಹೊರಗಡೆ ಬಾ ನೀನು, ನಾನು ಬಿಲ್ ಕಟ್ ಬರ್ತೀನಿ. ಸರಿ ಅಪ್ಪಾಜಿ. ರಮ್ಯಾ, ಬಾ ಹೋಗೋಣ. ಪಚ್ಚಿ, ನಿನಗೆ ನಾನಂದ್ರೆ ಅಷ್ಟಿಷ್ಟನಾ? ಇಷ್ಟ ಅಂತ ಹೇಳ್ತೀಯ? ನನ್ನ ಪ್ರತಿಯೊಂದು ಉಸಿರಲ್ಲೂ ನಿನ್ನ ಹೆಸರನ್ನ ಉಸಿರಾಗಿ ಮಾಡಿಕೊಂಡು ಉಸಿರಾಡ್ತಾರೋ ನಾನು. ಐ ಲವ್ ಯು ಪಚ್ಚಿ. ಐ ಲವ್ ಯು ಟು. ಕಣ್ಣಿಗೂ ಕಾಣದ ಕಲ್ಪನೆ ನೀನಾದೆಯ
ಮಗ ಹುಷಾರಾಗಿ ಹೋಗ್ಬೇಕಂದ. ಕಾಯ್ತಾ ಇರ್ತಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಕಣ್ಣಿಗೂ ಕಾಣದ ಕಲ್ಪನೆ ನೀನಾದೆಯ, ಆಸೆಗೂ ಮೀರಿದ ಸಂತೋಷವನಿ ತಂದೆಯ. ಕಣ್ಣಿಗೂ ಕಾಣದ ಕಲ್ಪನೆ ನೀನಾದೆಯ, ಆಸೆಗೂ ಮೀರಿದ ಸಂತೋಷವನಿ ತಂದೆಯ. ಯಾರ್ಯಾರ ಮನ್ಸಲ್ಲಿ ಯಾರು ಇರ್ತಾರೋ, ಯಾರನ್ನ ಇಷ್ಟಪಡ್ತಾರೋ, ಕೊನೆಗೆ ಯಾರ ಜೊತೆ ಜೀವನ ನಡೆಸ್ತಾರೋ. ಜೀವನ ಎಷ್ಟು ವಿಚಿತ್ರ ಅಲ್ವಾ ಫ್ರೆಂಡ್ಸ್?